ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಕೆಂಡದ ಸೆರಗು ಸಿನಿಮಾ ತಂಡದವರು ಇವತ್ತು ನನ್ನ ನಡುಗೆ ಇದ್ದಾರೆ. ಸೊ ಈ ಸಿನಿಮಾ ಏಪ್ರಿಲ್ 17ರಂದು ರಿಲೀಸ್ ಆಗ್ತಾ ಇದೆ. ಬನ್ನಿ ಸಿನಿಮಾ ತಂಡದವ್ರನ್ನ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳೆಲ್ಲವೂ? ತುಂಬಾ ಚೆನ್ನಾಗಿ. ಕೆಂಡದ ಸೆರಗು ಆ್ಯಕ್ಚುಲಿ ಟೈಟಲ್ ಕೇಳಿದ ತಕ್ಷಣ ಒಂದು ಸ್ವಲ್ಪ ಪವರ್ಫುಲ್ ಅಂತ ಅನಿಸುತ್ತೆ. ಅಂದರೆ ಕೆಂಡ ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂಥರ ಫೈಯರ್. ಅಂದರೆ ಇದು ಫೈಯರಾ ಅಥವಾ ಕ್ಯಾರೆಕ್ಟರ್ ಒಳಗಡೆ ಇರುವಂಥ ಸಪ್ರೆಸ್ಡ್ ಆ್ಯಂಗರ ಏನು ಅಂತ? ಇದು ಕ್ಯಾರೆಕ್ಟರ್ ಒಳಗಡೆ ಇರೋದು ಮೇಡಮ್. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ವಯಸ್ಸಿಗೆ ಬಂದಿರೋ ಹುಡುಗಿನ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ನಿನ್ನ ಸೆರಗಲ್ ಕೆಂಡ ಇಟ್ಕೊಂಡಂಗೆ ಅಂತ. ಸೊ ಈ ಕಥೆಯಲ್ಲೂ ಕೂಡ ವಯಸ್ಸಿಗೆ ಬಂದಿರೋ ಮಗಳನ್ನ ಅವಳು ಸೆರಗಲ್ ಇಟ್ಕೊಂಡು ಹೆಂಗೆ ಕಾಪಾಡ್ತಾಳೆ ಅನ್ನೋದನ್ನ ಈ ಕಥೆಯಲ್ಲಿದೆ. ಹಾಗಾಗಿ ಈ ಟೈಟಲ್ ಕಾದಂಬರಿಗಿರೋ ಟೈಟಲ್ನೇ ಸಿನಿಮಾಗೆ ತಗೊಂಡಿದ್ದೀವಿ. ಓಕೆ, ಅಂದರೆ ಬೇಸಿಕ್ಲಿ ಇದು ಕಾದಂಬರಿ ಆಧಾರಿತ ಸಿನಿಮಾ? ಹೌದು, ಕಾದಂಬರಿ ಆಧಾರಿತ. ಓಕೆ, ಶೋಭಿತಾ ಅವರೇ ಹೇಳಿ ನಿಮ್ಮ ಪಾತ್ರದ ಕುರಿತಾಗಿ ಈ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದೊಂಥರ ವಿಭಿನ್ನವಾದ ಪಾತ್ರ. ಅಂದರೆ ಇದರಲ್ಲಿ 3 ಗೆಟಪ್ ಬರುತ್ತೆ ನಂದು. ಆ್ಯಕ್ಚುಲಿ ಮೊದಲೇದಾಗಿ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ತುಂಬ ಜನ ಆರ್ಟಿಸ್ಟ್ ಇದ್ದರೂ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಗ್ರೀನ್ ಕಲರ್ ಸ್ಯಾರಿಲಿ ಅವರು ಫೋಟೋ ನೋಡಿದ್ರು ಅನಿಸುತ್ತೆ. ಆರ್ಟಿಸ್ಟ್ನ ಹುಡುಕ್ತಿರುವಾಗ ಅವ್ರಿಗೆ ನಂದು ಫೋಟೋ ಅವ್ರ ಫ್ರೆಂಡ್ ಮೂಲಕ ಅವ್ರಿಗೆ ಫೋಟೋ ಸಿಕ್ತು. ನೋಡಿದ ತಕ್ಷಣವೇ ಅವರು ಓಕೆ ಅಂದ್ಬಿಟ್ರು. ಆಡಿಷನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಮೇಡಮ್ ನೀವು ಬನ್ನಿ, ನಾಳೆ ಶೂಟು ರೆಡಿ ಇದೆ ಬನ್ನಿ ಅಂತ ಅವರು ಓಕೆ ಮಾಡಿದ್ರು. ಸೊ ಅದಕ್ಕೆ ಮೊದಲಿದ್ದಾಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಮೂವಿಲಿ ನನ್ನ ಪಾತ್ರ ಅಂತಂದರೆ ಅದೇ ಹೇಳ್ದೆ ಅಲ್ಲ, ಇವಾಗ ವಿಭಿನ್ನವಾದ ಪಾತ್ರ. 3 ಗೆಟಪ್ ಬರುತ್ತೆ. ಅಂದರೆ ಒಂಥರ 20 ಏಜ್, 35, 50 ಏಜ್, ಆ ಥರ ಪಾತ್ರ ಇದರಲ್ಲಿ ನಾನು ಮಾಡಿದ್ದೀನಿ. ಅಂದರೆ 3 ಶೇಡ್ಗಳು ಬರುತ್ತೆ ನಿಮಗೆ? ಹೌದು, 3 ಶೇಡ್ ಬರುತ್ತೆ. ಹೌದು. ವರ್ಧನ್ ಸರ್ ಹಾಗೇನೆ ಮೋಹನ್ ಸರ್, ಸಾಮಾನ್ಯವಾಗಿ ಅಂದರೆ ಮೇಲ್ ಕ್ಯಾರೆಕ್ಟರ್, ನಾನು ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು, ಮೇಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಪ್ರೊಟೆಕ್ಟ್ ಮಾಡ್ತಾರಾ ಅಥವಾ ಅನ್ನೋಯಿಂಗ್ಲಿ ಅವ್ರೇನಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರಾ ಅಂತ ನನಗೊಂದು ಡೌಟ್ ಬಂತು. ಇವಾಗ ನೀವಿಬ್ರು ನಂಗೆ ಹೇಳಿ. ಪ್ರತಿಯೊಂದು ಅಂದ್ರೆ ಒಂದೊಂದು ಪಾತ್ರ ಒಂದೊಂದ್ ತರ ಇದೆ. ಇವ್ರದ್ದು ಬೇರೆ ತರ, ನೀವು ಹೇಳ್ದಂಗೆ ಇವರು ಪ್ರೊಟೆಕ್ಟ್ ಮಾಡ್ತಾರೆ. ನಂದೊಂದ್ ತರ, ಇವ್ರದೊಂದ್ ತರ. ಅಂದ್ರೆ ಎಲ್ಲಾ ಕ್ಯಾಟಗರಿಯ ಪಾತ್ರಗಳು ಸಮಾಜದಲ್ಲಿ ನಾವೇನೇನು ವ್ಯಕ್ತಿಗಳನ್ನ ನೋಡ್ತಾ ಹೋಗ್ತೀವೋ ಆ ತರದ ಪಾತ್ರಗಳನ್ನೇ ಸಾಮಾನ್ಯ, ಅಂದ್ರೆ ಇದು ತುಂಬಾ ರಿಯಲಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಎಲ್ಲ ಆ ತರದ ಕ್ಯಾರೆಕ್ಟರ್ಗಳನ್ನೇ ತಂದಿಡೋ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಸೊ ಹಂಗ ನನ್ನೊಂದು ಬೇರೆ ಪಾತ್ರ, ನನ್ಗೆ ಐ ಥಿಂಕ್ ಮೋಸ್ಟ್ಲಿ ಈ ತರದ ಪಾತ್ರ ನಾನು ಮಾಡಿರ್ಲಿಲ್ಲ. ಅಂದ್ರೆ ನೆಗೆಟಿವ್ ಮಾಡಿದೀನಿ ಅಥವಾ ಹೀರೋ ಈ ತರದೆಲ್ಲ ಮಾಡಿದೀನಿ. ನಾನು ಕಾಪ್ ರೋಲ್ ಯಾವತ್ತು ಪ್ಲೇ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಕಾಪ್ ರೋಲ್ ಮಾಡಿದೀನಿ. ಓಕೆ ಸರ್, ನಾವು ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ಏನಂದರೆ ಇವಾಗ ಎಲ್ಲ ಕಾಂಟೆಂಟ್ ಓರಿಯೆಂಟೆಡ್ ಡ್ರಿವನ್ ಸಿನಿಮಾಗಳು ಬರ್ತಾ ಇದೆ. ಅಂದರೆ ನನ್ನ ಇವಾಗ 2 ಪ್ರಶ್ನೆ ಏನಂದರೆ, ಈ ನಿಟ್ಟಿನಲ್ಲಿ ನಿಮ್ಮ ಸಿನಿಮಾ ಯಾವ ರೀತಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಹಾಗೇನೆ ಇವಾಗ ಕಂಪ್ಲೀಟ್ಲಿ ಒಂದು ವುಮೆನ್ ಬೇಸ್ಡ್ ಅಂತ ನನಗನ್ನಿಸ್ತು ಟ್ರೈಲರ್ ನೋಡಿದಾಗ. ಬಿಕಾಸ್ ಒಂದು ಕಡೆ ಅಂದರೆ ಇವರ ಒಂದು ಕ್ಯಾರೆಕ್ಟರ್ ನೋಡಿದಾಗ ತುಂಬ ಬೋಲ್ಡ್ ಆಗಿರುವಂಥದ್ದು. ಅಂದರೆ ಪ್ರಾಬಬ್ಲಿ ಇವರು ಒಪ್ಕೊಂಡಿರೋವಂಥದ್ದೇ ನನಗೆ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಅಂದರೆ ವೆರಿ ಬೋಲ್ಡ್ ಮೂವ್ ಆ್ಯಕ್ಚುಲಿ. ಬಿಕಾಸ್ ಈ ರೀತಿ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಅಪ್ರಿಷಿಯೇಬಲ್. ಹಾಗೇನೆ ಭೂಮಿ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ನಾವು ನೋಡಿದಾಗ ಮಾಲಾಶ್ರೀ ಅವರು ಇದ್ದಾರೆ. ಸೊ ಬಿಕಾಸ್ ಈ ಸಬ್ಜೆಕ್ಟ್ ನೀವು ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನು? ಹಾಗೆಯೇ ನಾನು ಕೇಳಿದ ಒಂದು ಪ್ರಶ್ನೆಗೆ ನಿಮ್ಮ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಡ್ರಿವನ್ ಅಲ್ಲಿ ಇದು ಯಾವ ರೀತಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನುವಂಥದ್ದು. ಮೇಡಮ್ ಖಂಡಿತವಾಗ್ಲು ಇದು ನಾವು ಸಿನಿಮಾ ಶುರು ಮಾಡಿದಾಗಲೇ ನಾವು ಇದು ಅವಾರ್ಡ್ ಸಿನಿಮಾ ಅಂತ ಶುರು ಮಾಡಿದ್ವಿ. ಶುರು ಮಾಡಿದಾಗಲೇ ಅವಾರ್ಡ್ ಅಂತೇಳಿ ಒಂದು ಸಿನಿಮಾ ಅಂತ ಶುರು ಮಾಡಿದ್ದು. ಅದು ಬರ್ತಾ ಬಜೆಟ್ ವೈಸ್ ಆಗಲಿ ಆರ್ಟಿಸ್ಟ್ ವೈಸ್ ಆಗಲಿ ಎಲ್ಲ ಜಾಸ್ತಿ ಆಗ್ತಾ ಹೋಗಿ ಇವಾಗ ನಾವು ಕಮರ್ಷಿಯಲ್ ಇದಕ್ಕೆ ಬಂದಿದ್ದೀವಿ. ಪಕ್ಕಾ ಅವಾರ್ಡ್ ಸಿನಿಮಾ ಇದು. ನಿಮಗೆ ಬಂದರೆ ನಿಮಗೆ ಯಾವುದೇ ಸಂದೇಶ, ನಿಮಗೆ ಒಂದೊಂದು ಸೀನಲ್ಲೂ ಕೂಡ ಸಂದೇಶ ಕೊಟ್ಟಿದ್ದೀವಿ. ಇಡೀ ಸಿನಿಮಾ ನಿಮಗೆ ಒಂದು ಹಲವಾರು ತರಹದ ಸಂದೇಶಗಳನ್ನು ಕೊಡ್ತಾ ಇರುತ್ತೆ. ಇಡೀ ಸಿನಿಮಾದಲ್ಲಿ ಒಂದು ಸಂದೇಶ ಕೊಟ್ಟರೆ ಒಂದೊಂದು ಸೀನ್ ಒಂದೊಂದು ಸಂದೇಶ ಕೊಡುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಇದು ನೋಡಲೇಬೇಕಾದ ಸಿನಿಮಾ. ಅಂದರೆ ಸಮಾಜದಲ್ಲಿ ಆಗ್ತಿರೋಂತಹ ಎಷ್ಟು ವಿರೋಧಗಳನ್ನು, ಎಷ್ಟು ಅಡೆತಡೆಗಳನ್ನು ಅವಳು ದಾಟ್ಕೊಂಡು ಒಂದು ಕೊನೆದಾಗ ಬಂದು ಅವಳು ಒಂದು ಬಾವುಟ ನೆಡಬೇಕು, ಗೆಲುವನ್ನು ಬಾವುಟ ನೆಡಬೇಕು ಅಂದರೆ ಎಷ್ಟು ಕಲ್ಲು ಮುಳ್ಳಿನ ಹಾದಿಗಳನ್ನು ದಾಟ್ಕೊಂಡು ಬಂದಿರ್ತಾಳೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಒಬ್ರು ಲೈಫ್ ತುಂಬ ಚೆನ್ನಾಗಿರುತ್ತೆ, ಒಬ್ರು ಲೈಫ್ ಚೆನ್ನಾಗಿರಲ್ಲ. ನಾವು ಹೇಳ್ಬಿಡ್ಬೋದು ಅವಳು ವ್ಯಭಿಚಾರಿ, ಅವಳು ಕೆಲಸ ಮಾಡ್ತಿದ್ದಾಳೆ, ಅವಳು ಸೆಕ್ಸ್ ವರ್ಕರು, ಅವಳು ಲೈಂಗಿಕ ಕಾರ್ಯಕರ್ತೆ ಅಂತ. ಬಟ್ ಅವಳಿಂದನೂ ಒಂದು ಕತೆ ಇರುತ್ತಲ್ಲ, ಯಾವ ಹೆಣ್ಣು ಬೇಕಂತೇಳಿ ಈ ಕೆಲಸಕ್ಕೆ ಬಂದಿರಲ್ಲ. ಯಾವ ಹೆಣ್ಣು ಬೇಕಂತ ನಾನು ವೇಶ್ಯ ಆಗಬೇಕು, ನಾನು ಲೈಂಗಿಕ ಕಾರ್ಯಕರ್ತೆ ಆಗಬೇಕಂತ ಯಾವ ಹೆಣ್ಣು ಮಾಡಲ್ಲ. ಬರಕ್ಕೆ ಅವಳಿಗೊಂದು ಬಲವಾದ ಕಾರಣ ಇರುತ್ತಲ್ಲ, ಆ ಕಾರಣನ ತಪ್ಪಿಸ್ಕೊಂಡು ಕೆಲವೊಬ್ರು ಬದುಕ್ತಾರೆ, ಕೆಲವೊಬ್ರು ಅನಿವಾರ್ಯವಾಗಿ ಆ ಕೆಲಸ ಇದು ಅನಿವಾರ್ಯ ಹೌದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ವರ್ಧನ್ ಸರ್ ನೀವು ಹೇಳಿ. ಇಲ್ಲ, ಅವ್ರು ಹೇಳ್ದಂಗೆ ಕರೆಕ್ಟ್. ಅಂದ್ರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳ್ಬೋದು. ಈಗ ಅವ್ರು ಏನ್ ಹೇಳಿದ್ರು ಸೇಮ್ ಅಷ್ಟೇ, ಆ ಥರ ಥಾಟಲ್ಲೇ ಮಾಡ್ತಾರೆ. ಮೋಹನ್ ಕುಮಾರ್ ಸರ್ ನೀವೇನು ಮಾತಾಡಿಲ್ಲ? ಇಲ್ಲ ಮೇಡಮ್, ನಂದು
ಒಬ್ಬ ಮುಗ್ಧ ಹಳ್ಳಿ ಹುಡುಗನ ಪಾತ್ರ ನಂದು. ಹಳ್ಳಿ ಹುಡುಗನ ಹಳ್ಳಿ ಹುಡುಗನ ಪಾತ್ರ. ಓಕೆ. ಒಬ್ಬ ಅನಾಥ ಹುಡುಗ. ಹೇಳಿ ಬಸ್. ಹೇಳ್ಬೋದಾ ಹೇಳ್ಬಾರ್ದಾ ಅಂತ ಆರಾಮಾಗಿ ಮಾತಾಡಿ. ಹೌದು, ಒಬ್ಬ ಮುಗ್ಧ ಅಮಾಯಕ ಹಳ್ಳಿ ಹುಡುಗನ ಪಾತ್ರ, ಅವರ ಗಂಡನ ಪಾತ್ರ ಮಾಡಿದ್ದೀನಿ. ಓಕೆ. ಶೋಭಿತ್ ಅವರ ಗಂಡ. ಶೋಭಿತ್ ಅವರ ಹಸ್ಬೆಂಡ್ ಪಾತ್ರ. ಓಕೆ ಓಕೆ. ಶೋಭಿತ್ ಅವರೇ, ನಾನು ಆಗ್ಲೇ ಹೇಳ್ದಂಗೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಅಂದ್ರೆ ಪಾತ್ರವನ್ನ ಒಪ್ಕೊಳ್ಳೋದೇ ಒಂಥರ ಅಂದ್ರೆ ಬಿಗ್ ಮೂವ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಅಂದ್ರೆ ಮೆಂಟಲಿ ಯಾವ ರೀತಿ ನಿಮ್ಗೆ ಚಾಲೆಂಜಸ್ ಗಳಿತ್ತು, ಅದನ್ನ ನೀವು ಯಾವ ರೀತಿ ಫೇಸ್ ಮಾಡಿದ್ರಿ ಈ ಪಾತ್ರ ಒಪ್ಕೋಬೇಕಾದ್ರೆ? ಬಿಕಾಸ್ ಒಂದಷ್ಟು ಮನೆಯಲ್ಲಿ ಕೂಡ ಆಬ್ವಿಯಸ್ಲಿ ಒಂದಷ್ಟು ರಿಜೆಕ್ಷನ್ಸ್ ಗಳಾಗಿರ್ಬೋದು, ಎಲ್ಲವೂ ಕೂಡ ನೀವು ನೋಡಿರ್ತೀರಾ ಸಾಮಾನ್ಯವಾಗಿ. ಈ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ಯಾ ಅಥವಾ ಆ ರೀತಿ ಒಂದಷ್ಟು ಜನ ಹೇಳೋದು ಉಂಟು. ಸೊ ನೀವು ಯಾವ ರೀತಿ ಚಾಲೆಂಜ್ಗಳನ್ನ ನೀವು ಫೇಸ್ ಮಾಡಿದ್ರಿ? ನಿಜ, ಇದು ತುಂಬಾ ಕಷ್ಟನೇ. ಆಕ್ಚುಲಿ ಆಲ್ಮೋಸ್ಟ್ ಯಾವ ಆರ್ಟಿಸ್ಟ್ಗಳು ಈ ತರ ಪಾತ್ರ ಮಾಡೋದಕ್ಕೆ ಒಪ್ಪೋದಿಲ್ಲ. ಹಾಗೇನು ನನಗೂ ನಿಜವಾಗ್ಲೂ ಫಸ್ಟ್ ಭಯ ಆಯಿತು. ಫಸ್ಟ್ ಸೆಟ್ ಬಂದಾಗ ಆ್ಯಕ್ಚುಲಿ ನನಗೆ 50 ಏಜ್. ನಾನು ಮೇಕಪ್ ಮಾಡ್ತಿದ್ರೆ ನನಗೆ ಅವಾಗಲೇ ಇಲ್ಲ, ನನಗೆ ಈ ಏಜಲ್ಲಿ ನಾನು ಈ ರೋಲ್ ಮಾಡಬೇಕಾ, 50+ ಇದೆ. ಅದು ನೋಡಿ ಭೂಮಿ ಶೆಟ್ಟಿಗೆ ತಾಯಿ ಕ್ಯಾರೆಕ್ಟರ್ ನನ್ನ ಮನಸ್ಸಲ್ಲೇ ಅದು ತೊಳಲಾಟ ಆಗ್ತಾ ಇದೆ. ಸರ್ ಸರ್ ಅಲ್ಲಿಂದಲೇ ನೋಡ್ತಾ ಇದ್ದಾರೆ. ಆಮೇಲೆ ಸೈಡ್ ಬಂದು, ನೋಡಿ ಮೇಡಮ್ ಟೆನ್ಷನ್ ಮಾಡಬೇಡಿ, ಇದು ನಿಮಗೆ ನಿಮ್ಮ ಇದು ಲೈಫ್ನೇ ಚೇಂಜ್ ಮಾಡುತ್ತೆ ಈ ಪಾತ್ರ, ನೀವು ಆ ಥರ ಬೋಲ್ಡ್ ಕ್ಯಾರೆಕ್ಟರ್ ಆ ಥರ ಎಲ್ಲ ಏನು ಅನ್ಕೋಬೇಡಿ, ತುಂಬ ಚೆನ್ನಾಗಿದೆ, ದಯವಿಟ್ಟು ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ತೆಗೆದುಹಾಕಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಸಪೋರ್ಟ್ ಮಾಡಿದರು. ಅಂದರೆ ಇನ್ನೊಂದಂದರೆ ಸಾಂಗ್ ಟೈಮಲ್ಲೂ ಅಷ್ಟೇ ತುಂಬ ಆ ಸೀನ್ ಮಾಡೋಗ್ಲೂ ನಂಗೆ ನಿಜವಾಗ್ಲೂ ಕಷ್ಟ ಆಯಿತು. ಇವಾಗ ನಾನು ಕಷ್ಟ ಪಡ್ತಿದ್ದೆ ಅಂದರೆ ನಿಜವಾಗ್ಲೂ ಈಗ ಎಲ್ಲರ ಲೈಫಲ್ಲಿ ಅದು ಘಟನೆ ನಡೆದಿರುತ್ತೆ, ಅವ್ರು ಎಷ್ಟು ನೋವುಗಳು ಅನುಭವಿಸಿರ್ಲಿಕ್ಕಿಲ್ಲ. ಸೊ ನಿಜವಾಗ್ಲೂ ನನಗೆ ಈ ಪಾತ್ರ ವಿಶೇಷತೆ ಅಂತ ಅನಿಸ್ತು ತುಂಬ. ಬಟ್ ಇವಾಗ ಏನು ಆ ಥರ ಫೀಲ್ ಇಲ್ಲ. ಇನ್ನೇನು ರಿಲೀಸ್ ಆಗ್ತಿದೆ ಅಂತ ನಾನು ವೇಟಿಂಗಲ್ಲಿ ಇದ್ದೀನಿ, ಯಾವ ಥರ ಜನ ಸ್ವೀಕಾರ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಬಿಕಾಸ್ ಯೂಶಲಿ ಈ ಥರ ಪಾತ್ರಗಳು ಮಾಡಬೇಕಾದ್ರೆ ಕೆಲವೊಂದ್ಸತಿ ಹ್ಯಾಂಗ್ ಓವರ್ ಆಗುತ್ತೆ. ಅಂದರೆ ಆ ಪಾತ್ರದಿಂದ ಒಂದಷ್ಟು ಸಮಯ ನಾವು ಆಚೆ ಕಡೆ ಬರೋಕ್ಕಾಗೋದಿಲ್ಲ ಯೂಶಲಿ. ಅಂದರೆ ಪ್ರತಿಯೊಂದು ನಾನು ಇವಾಗ ಸಾಕಷ್ಟು ಜನ ಎಷ್ಟೊಂದು ಜನ ಮಾತಾಡ್ಸಿದ್ದೀನಿ, ನಾರ್ಮಲ್ ಕ್ಯಾರೆಕ್ಟರ್ ಮಾಡಿದವರು ಕೂಡ ಕೆಲವೊಂದು 2-3 ದಿವಸಗಳು ದೊಡ್ಡ ಆಕ್ಟರ್ಗಳೇ ಆ ಕ್ಯಾರೆಕ್ಟರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ನಿಮ್ಗೆ ಆ ಥರ ಅಂದರೆ ಇವಾಗ ನಿಮ್ಗಳಿಗೆ ಆ ಥರ ಏನಾದ್ರು ಫೀಲ್ ಆಯ್ತಾ ಈ ಸಬ್ಜೆಕ್ಟ್ನಲ್ಲಿ ಅಂತ? ಆಗಿದೆ ನನಗೆ. ಅದೇ ಸಾಂಗ್ ಶೂಟ್ ಮಾಡಿದೆ ಅಂತ ಹೇಳಿದ, ಅದು ಸ್ಮೋಕ್, ಅದು ಒನ್ ಬೈ ಒನ್ ಹತ್ತತ್ರ ಅವ್ರು ಬರೋದು ಆ ಸೀನ್ಗಳು ನಿಜವಾಗ್ಲೂ ನಂಗೆ ಒಂದು ಸರ್ಗೆ ಹೇಳಿದೆ 3 days ಬೇಕಾಗಿತ್ತು ನನಗೆ. ಅಂದ್ರೆ ಹೊರಗಡೆ ಬರೋಕೆ ಆ ಸೆರಗ್ ತೆಗೆದು ಈ ತರ ಹಿಂಗೆ ಸ್ಪ್ರೆಡ್ ಮಾಡಿ ಸಿನಿಮಾದಲ್ಲಿ ಸೆರಗ್ ಆ ಶಾರ್ಟ್ ಅಲ್ಲಿ ಸೆರಗ್ ತೆಗೆದು ಕರಿಬೇಕು ಮೇಡಮ್ ಬಂದ್ರು ಅಂತ ಆ ಥರದ್ದು. ಇವರು ರಾತ್ರಿ ಈ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಒಂದು ವೀಕ್ ಆದ್ಮೇಲೆ ಮನೆಯಲ್ಲಿ ಇವರು ಮಲ್ಕೊಂಡು ಅದನ್ನ ಮಾಡಿದ್ದಾರೆ. ಅವರ ನನ್ ಮಧ್ಯ 12 o'clock ತೆಗ್ದು ಹಿಂಗೆ ಬೆಡ್ಶೀಟ್ ಇನ್ವಾಲ್ವ್ ಆಗ್ಬಿಡಿ. ನಮ್ಮ ಅಮ್ಮ ಏನಾಯ್ತು ಇವಳಿಗೆ ಅಂದ್ರೆ ಆ ಪಾತ್ರದಿಂದ ನನಗೆ ಹೊರಗಡೆ ಬರಕ್ ಆಗ್ಲಿಲ್ಲ. ಅಷ್ಟು ನನಗೆ ಅದೇ ನನ್ನ ಮೇಲೆ ಅಷ್ಟು ಪ್ರಭಾವ ಬೀರಿದೆ ಆ ಪಾತ್ರ. ನಿಜವಾಗ್ಲೂ ಆ ಪಾತ್ರಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ನಿಜವಾಗ್ಲೂ. ವಂಡರ್ಫುಲ್. ಸೊ ಈ ಸಿನಿಮಾದಲ್ಲಿ ರೆಸ್ಪೆಕ್ಟ್ ಅನ್ನೋದು ಸಮಾಜ ಕೊಡೋದಾ ಅಥವಾ ವ್ಯಕ್ತಿ ತನ್ನ ಒಳಗಡೆ ಕಾಪಾಡ್ಕೊಳ್ಳೋದಾ? ಇಲ್ಲ ಮೇಡಮ್, ತನ್ನೊಳಗಡೆನೆ ಕಾಪಾಡ್ಕೊಳ್ಳೋದು ಸ್ವಾಭಿಮಾನ. ಇವಾಗ ನಾನು ಯಾವುದೋ ಕಾರಣದಿಂದ ಒಂದು ಕೆಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ತಮ್ಮನೋ ನನ್ನ ಅಣ್ಣನೋ ನನ್ನ ಮಗನೋ ಆ ತಪ್ಪನ್ನ ಮಾಡಬಾರ್ದು. ಆ ತಪ್ಪನ್ನ ಅವ್ನು ಮಾಡದಿರೋ ನಾನು ಪ್ರೊಟೆಕ್ಟ್ ಮಾಡಬೇಕು. ಸೊ ನೇತ್ರ ತನ್ನ ಮಗಳು ದೀಪ ಆ ಕೆಲಸ ಮಾಡಿದ್ರೆ ಪ್ರೊಟೆಕ್ಟ್ ಮಾಡ್ತಾಳೆ. ಅವಳು ಹೆಂಗ್ ಪ್ರೊಟೆಕ್ಟ್ ಮಾಡ್ತಾಳೆ ಅದನ್ನ ಅಮ್ಮನ ಆಸೆನ ಮಗಳು ಹೆಂಗ್ ಈಡೇರಿಸ್ತಾಳೆ. ಅಮ್ಮ ನನಗೋಸ್ಕರ ಇಷ್ಟೆಲ್ಲ ಶ್ರಮ ಆಗ್ತಿದ್ದಾಳೆ, ಇಷ್ಟೆಲ್ಲ ನನಗೋಸ್ಕರ ಅಮ್ಮ ಮಾಡಿದಾಳೆ, ನಾನು ಅಮ್ಮನ್ಗೆ ಏನಾದ್ರು ಉತ್ತರ ಕೊಡ್ಬೇಕಲ್ವಾ, ನಾನೇನಾದ್ರು ಒಳ್ಳೇದ್ ಮಾಡ್ಬೇಕಲ್ವಾ ಅನ್ನೋ ಕಾರಣಕ್ಕೆ ಮಗಳು ಏನ್ ಮಾಡ್ತಾಳೆ ಅನ್ನೋ ಪ್ಯಾಟರ್ನ್ ಅಲ್ಲಿ ಸಿನಿಮಾ ಓದ್ತೇವೆ. ಅದೊಂದು ಡೈಲಾಗ್ ಕೂಡ ಆಕ್ಚುಲಿ ಬರುತ್ತೆ ಸರ್, ಅಂದ್ರೆ ಇದು ಪ್ರಾಸ್ಟಿಟ್ಯೂಟ್ ಮಗಳು ಪ್ರಾಸ್ಟಿಟ್ಯೂಟ್ ಆಗ್ಬೇಕು ಅಂತ ಏನಿಲ್ಲ ಅಂತ. ಬಿಕಾಸ್ ಇವಾಗ ಪ್ರಸ್ತುತ ಪ್ರಾಬಬ್ಲಿ ಇವಾಗೆಲ್ಲ ಕಾಲ ಬದಲಾಗಿದೆ, ಎಲ್ಲವೂ ಕೂಡ ಅಂದ್ರೆ ಸಾಕಷ್ಟು ಜನ ಚೇಂಜ್ ಆಗಿದ್ದಾರೆ. ಬಟ್ ಆವಾಗೆಲ್ಲ ಅಂದ್ರೆ ಇವಾಗ್ಲೂ ಪ್ರಾಬಬ್ಲಿ ಒಂದಷ್ಟು ಪಾರ್ಟ್ ಆಫ್ ವಿಲೇಜ್ ಗಳಲ್ಲಿ ಈ ರೀತಿ ಇನ್ನೂ ಅದೇ ರೀತಿ ಇದೆ ಅಂತ ಅನ್ಸುತ್ತೆ ನನಗೆ. ಮೇಡಮ್ ಇವಾಗ ಏನಂದ್ರೆ ತುಂಬಾ ಜನ ಹೇಳ್ತಾರೆ ಇದೆಲ್ಲ ಸಿನಿಮಾದಲ್ಲೆಲ್ಲ ಹಿಂಗ್ ತೋರಿಸ್ತೀರಾ, ಇದೆಲ್ಲ ಇವಾಗಿಲ್ಲ, ಇತ್ತು ಹೌದು ಇವಾಗಿಲ್ಲ ಅಂತ. ಇಲ್ಲ ಮೇಡಮ್, ಇವಾಗ್ಲೂ ಇದೆ. ನಾನು ಈ ಪುಸ್ತಕ ಬರ್ದಾದ್ಮೇಲೆ ಸಿನಿಮಾ ಮಾಡ್ಬೇಕಂದಾಗ ಒಬ್ಳು ವೇಷ ಹೆಂಗ್ ನಗ್ತಾಳೆ, ನಗ್ತಾ ಹೆಂಗ್ ಕೋಪ ಮಾಡ್ಕೊಂತಾಳೆ, ಕೋಪ ಮಾಡ್ಕೊಂತ ನಗ್ತಾ ಹೆಂಗ್ ನಗ್ತಾಳೆ, ಒಬ್ಬ ಹುಡುಗನ್ ಹೆಂಗ್ ಕರಿತಾಳೆ, ಅವಳು ಕಣ್ಣೇನ್ ಹೇಳುತ್ತೆ, ಅವಳು ಮೂಗೇನು, ಅವಳು ಯಾವ ಸ್ಟೈಲಲ್ಲಿ ನಿಂತ್ಕೊಂತಾಳೆ, ಅವಳು ಹೆಂಗ್ ರೆಡಿ ಆಗ್ತಾಳೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವಳು ರೆಡಿಯಾಗಿ ನಿಂತ್ಕೊಂಡ್ರೆ ಸ್ಟೈಲ್, ಅವಳು ಕರೆ ಸ್ಟೈಲಲ್ಲಿ. ಸೊ ಅದನ್ನೆಲ್ಲ ನಾನು ಎಲ್ಲಿ ನೋಡಬೇಕು, ರೆಡ್ ಲೈಟ್ ಎರೆಡ್ದಲ್ಲಿ ನೋಡಬೇಕು. ಸೊ ನಾನು ಇದನ್ನು ಹುಡುಕಂತ ನಾನು ಇಂಡಿಯಾದಲ್ಲಿರೋ ಟಾಪ್ 10 ರೆಡ್ ಲೈಟ್ ಎರೆಗಳಿಗೆ ವಿಸಿಟ್ ಮಾಡಿದ್ದೀನಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ. ಜಸ್ಟ್ ನನಗೇನು ಕತೆ ಬೇಡ, ಕತೆ ಆಲ್ರೆಡಿ ಇದೆ. ಆ ಪಾತ್ರ ಹೆಂಗ್ ಕೆಲಸ ಮಾಡುತ್ತೆ ಅದ್ರೊಂದು 50% ಆದ್ರೂ ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡೋ ಕಲಾವಿದ ಅದನ್ನು ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಹುಡುಕ್ತಾ ಹೋದಾಗ ಈಗಲೂ ಇದೆ ಮೇಡಮ್. ತಾಯಿ ನಿಂತ್ಕೊಂಡಿರ್ತಾಳೆ ಬಾಗಿಲಲ್ಲೂ, ಮಗಳು ಒಳಗಿರ್ತಾಳೆ. ಒಂದು ಬಾಗಿಲಲ್ಲಿ ತಾಯಿ ಕಸ್ಟಮರ್ನ ಕರಿತಾ ಇದ್ರೆ ಇನ್ನೊಂದು ಬಾಗಿಲಲ್ಲಿ ಮಗಳು ಕರಿತಾ ಇರ್ತಾರೆ. ಈಗಲೂ ಇದೆ. ಬರೀ ಕರ್ನಾಟಕದಿಂದ 17 ಕಿಲೋಮೀಟರ್ ಮಿರಾಜ್ ಸಾಂಗ್ಲಿ ಊರು, ನಮ್ಮ ಕರ್ನಾಟಕದ ಬಾರ್ಡ್ರಲ್ಲಿ.
17 ಕಿಲೋಮೀಟರ್ ಮೇಡಮ್ ಹೋದ್ರೆ ಇವತ್ತು ಕರ್ನಾಟಕದ ಅಲ್ಲಿರೋ 100 ಜನ ಲೈಂಗಿಕ ಕಾರ್ಯಕರ್ತೆಯಲ್ಲಿ 90% ಜನ ಕರ್ನಾಟಕದವ್ರು ಓ ಮೈ ಗಾಡ್. ತಾಯಿ ಮಗಳು ಜೊತೆಗೆ ನಿಂತ್ಕೊಂಡು ಒಂದೇ ಮನೇಲಿ ಸೆಕ್ಸ್ ವರ್ಕ್ ಮಾಡ್ತಾರೆ. ಸೊ ಇದೆಲ್ಲ ನಾನು ನೋಡಿದ್ದೀನಿ. ಓಕೆ, ಅಂದ್ರೆ ಇದರ ರೆಫರೆನ್ಸ್ ಎಲ್ಲ ನೀವು ಕಂಪ್ಲೀಟ್ಲಿ ನಾನು ಕಂಪ್ಲೀಟ್ಲಿ ಇದಕ್ಕೆ 6 ತಿಂಗಳು ನಾನು ಕಂಪ್ಲೀಟ್ಲಿ ಇದಕ್ಕೆ ವರ್ಕ್ ಮಾಡಿದ್ದೀನಿ ಮೇಡಮ್. ಹೇಳ್ದಲ್ಲ ಮೇಡಮ್, ಇಂಡಿಯಾದ ಟಾಪ್ 10 ರೆಡ್ ಲೈಟರ್ಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿ. ಯಾಕೆ ಸರ್ ಇದೇ ಸಬ್ಜೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಮೇಡಮ್ ಇದು ನಾನು ಅದಕ್ಕಿಂತ ಮುಂಚೆ ಸ್ವಲ್ಪ ಸಾಂಗ್ ಬರೀತಿದ್ದೆ. ನನ್ನ ಸಾಂಗ್ಸ್ಗಳಿದೆ, 45 ಸಾಂಗ್ಸ್ಗಳಿದೆ ನಂದು ಆಲ್ರೆಡಿ ಯೂಟ್ಯೂಬಲ್ಲಿ. ಸಾಂಗ್ಸ್ಗಳು ಬರೀತಾ ಇದ್ದೆ, ಆಲ್ಬಮ್ ಸಾಂಗ್, ಸಿನಿಮಾ ಸಾಂಗ್ಸ್ ಎಲ್ಲ ಬರೀತೀನಿ. ಈಗ 4 ಸಿನಿಮಾಗೆ ಆಲ್ರೆಡಿ ಬರೆದಿದ್ದೀನಿ, ಈಗ 2 ಸಿನಿಮಾಗೆ ಬರೀತಾ ಇದ್ದೀನಿ. ಸೊ ಬರೆಯುವಾಗ ನನಗೆ ಈ ಪುಸ್ತಕ ಓದೋ ಹುಚ್ಚು, ಆಮೇಲೆ ನಾಟಕಗಳ ಹುಚ್ಚೆಲ್ಲ ಇದೆ. ನಾನು ಮೊದಲಿನ ಪುಸ್ತಕ ಬರೀಬೇಕಂತ ಒಂದು ಒಳ್ಳೆ ಕಂಟೆಂಟ್ ಬೇಕಿತ್ತು ನನಗೆ, ಯಾವ ವಿಷಯದ ಮೇಲೆ ಬರೀಬೇಕು ಅಂತ. ಅವಾಗ ಒಂದೊಳ್ಳೆ ವೇಷ ಬಗ್ಗೆ ಕಾನ್ಸೆಪ್ಟ್ ಬರೀಬೇಕಂತ ಫಸ್ಟ್ ಅನ್ಕೊಂಡೆ. ಆಮೇಲೆ ವೇಷ ಮಗಳು ವೇಷ ಬರಿತಾ ಅದು ಆ ಥರ ಚೇಂಜ್ ಆಗ್ತಾ ಹೋಗ ಆ ಕತೆ ಮಾಡಿದ್ಮೇಲೆ ಈ ಕತೆನ ಒಂದು ಲೋ ಬಜೆಟಲ್ಲಿ ಒಂದು ಅವಾರ್ಡ್ ಸಿನಿಮಾ ಮಾಡಬೇಕು ಅಂತ ಸಿನಿಮಾ ಮಾಡೋಕೆ ಶುರು ಮಾಡಿದೆ. ಅವಾರ್ಡ್ ಎಲ್ಲ ಸಿಕ್ಮೇಲೆ, ಪುಸ್ತಕ ಅವಾರ್ಡ್ ಸಿಕ್ಮೇಲೆ ಚಿಕ್ಕದಾಗಿ ಮಾಡಬೇಕು ಅಂತ ನಾನು ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಮೇಡಮ್. ಒಂದು ಒಳ್ಳೆ ಕಮರ್ಷಿಯಲ್ ದೊಡ್ಡ ಸಿನಿಮಾ ಮಾಡಬೇಕಂತ ಇತ್ತು. ಆ ನಡುವೆ ಇದೊಂದು ಚಿಕ್ಕ ಸಿನಿಮಾ, ಒಂದು ಅವಾರ್ಡ್ ಸಿನಿಮಾ ಮಾಡಬೇಕಂತ ಅನ್ಕೊಂಡು ಶುರು ಮಾಡಿದ್ದು. ಅದು ಇವತ್ತಿಗೆ ಇಲ್ಲಿ ತಂದು ಕುಂದ್ರಿಸಿದೆ. ಮುಂದಿನ ಪ್ರಯತ್ನಗಳಿಗೆ, ದೊಡ್ಡ ಪ್ರಯತ್ನಗಳಿಗೆ ಒಂದು ಸಣ್ಣ ಹೆಜ್ಜೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್ ನೀವಿಬ್ರು ಅಂದ್ರೆ ಹೆಂಗ್ ಬಂದ್ರಿ ಈ ಪ್ರಾಜೆಕ್ಟ್ಗೆ? ಸರ್ ಹೆಂಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು? ನಾನು ಇವ್ರ ಜೊತೆ ಮೊದಲು ಸಿನಿಮಾ ವರ್ಕ್ ಮಾಡಿದ್ದೆ. ಇವರು ಅವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಆ ಸಿನಿಮಾಗೆ ಅಸೋಸಿಯೇಟ್ ಆಗಿದ್ದು. ನಾನು ಆ ಸಿನಿಮಾಲಿ ಆಕ್ಟ್ ಮಾಡ್ತಾ ಇದ್ದೆ. ನೈಟ್ ಒಂದ್ಸತಿ ಒಂದು ಬುಕ್ ಎಲ್ಲ ಬರ್ದಿದ್ರು, ಎಲ್ಲ ಆಗಿತ್ತಲ್ಲ, ಶೂಟಿಂಗ್ ಟೈಮಲ್ಲಿ ಅವಾರ್ಡ್ ಸಿಕ್ಕಿತ್ತು. ಇದನ್ನ ತಂದು ಬುಕ್ಕನ್ನ ತಂದು ರೂಮಲ್ಲಿ ಇದ್ವಿ ನಾವು. ಸರ್ ಇದನ್ನ ಬುಕ್ ಓದಿ, ಇದೊಂದು ಪಾತ್ರ ಇದೆ, ನೀವು ಮಾಡ್ಬೇಕು. ನಾನು ಆಕ್ಚುಲಿ ಬುಕ್ಕನ್ನ ಪೂರ್ತಿ ಓದ್ದೆ, ಕುತ್ಕೊಂಡು ಸಂಪೂರ್ಣ ಬುಕ್ಕನ್ನು ಓದಾದ್ಮೇಲೆ ನಾನ್ ಮಾಡತ್ರ ಯಾವ್ದು ಪಾತ್ರನೇ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ. ಆಮೇಲೆ ತಗೊಂಡೋಗ್ ಕೊಟ್ಟೆ, ರೀ ಸುಮ್ನೆ ಬುಕ್ ಓದಿ ಯಾಕಂದ್ರೆ ನಾನು ಓದ್ತೀನಿ ಅಂತಾನೆ, ನೀವು ಬರ್ದಿದ್ದೀರಾ, ನನ್ನ ಸ್ನೇಹಿತರು, ಆ ಸಿನಿಮಾ ಸ್ನೇಹಿತರಾಗಿದ್ದು ನಾವು. ಸ್ನೇಹಿತರು ಬುಕ್ ಓದಿ ಅಂತ ಹೇಳಿ ನಾನು ಓದ್ತೀನಪ್ಪ, ಅದು ಯಾಕೊಂದು ಪಾತ್ರೆ ಅಂತೇಳಿ ಬುರುಡೆ ಬಿಡ್ಬಿಟ್ಟು ಬುಕ್ ಓದ್ಬೇಕು ಅಂತಂದ್ರೆ ಅವ್ರು ಆಯ್ತು ಬಿಡಿ ಅಂತ ಸುಮ್ಮನೆ ಆಗ್ಬಿಟ್ರು. ಅಲ್ಲಿಗೆ ಅದು ಫಿನಿಶ್. ಇವರೆಲ್ಲ ಒಂದು ಐ ಥಿಂಕ್ ಒಂದು 3-4 ಮಂತ್ಸ್ ಆಗೋಗಿತ್ತು ಅನ್ಸುತ್ತೆ. ಆದ್ಮೇಲೆ ಫೋನ್ ಮಾಡಿದ್ರು, ಸರ್ ಅದೇ ಹೇಳಿದ್ನಲ್ಲ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದ್ರಲ್ಲಿ ಯಾವ್ದು ಕ್ಯಾರೆಕ್ಟರ್ ಎಲ್ಲ ನಾನು ಮಾಡೋದು, ಅದು ಹೆಂಗ್ರಿ ನಾನು ಏನ್ ಪಾತ್ರ ಅಂತಂದೆ. ಅವಾಗ ಕ್ಯಾರೆಕ್ಟರ್ ಹೇಳೋದು ಒಂದು ಕಾಪ್ ರೋಲ್ ಆಕ್ಚುಲಿ ಬರ್ತದಲ್ಲಿ. ಅಂದ್ರೆ ಕಾಪ್ ರೋಲ್ ಇಮ್ಯಾಜಿನೇಷನ್ ನನಗಿಲ್ಲ, ನಾನು ಯಾವ್ದು ಮಾಡಿಲ್ಲ ಒಂದು. ಆಮೇಲೆ ನನ್ಗೆ ಯಾರು ಕಾಪ್ ರೋಲ್ ಕರೆಯಲ್ಲ, ನಾನೇ ರೌಡಿ ಇದ್ದಂಗಿದ್ದೀನಿ, ಗಂಡ ಬಿಟ್ಕೊಂಡು ನಾನೇ ರೌಡಿ ಇದ್ದಂಗಿದ್ದೀನಿ, ನನಗೆ ಯಾರು ಕಾಪ್ ರೋಲ್ ಕರೀತಾರೆ ಇವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಇತ್ತು, ಇನ್ನೊಂದು ಎಷ್ಟೇ ರೋಲ್ ಇತ್ತು, ಅದು ಇನ್ನೂ ಸ್ವಲ್ಪ ಜಾಸ್ತಿ ಮೆಚುರಿಟಿ ಇರುತ್ತೆ. ಆಮೇಲೆ ಇಲ್ಲ ಈ ತರ ಕಾಪುರ್ ನಾನು ಎಲ್ಲಿ ರಾಕಿಯವ್ರೆ ಮಾಡಕ್ಕಾಗತ್ತೆ ಅಂತಂದೆ. ಇಲ್ಲ ದಾಡಿ ಬಿಟ್ಕೊಂಡಿದೀನಿ, ಇಲ್ಲ ನಂಗೆ ದಾಡಿನೇ ಬಿಟ್ಟಿರ್ಬೇಕು, ಅವ್ನು ಬಿಟ್ಟಿರ್ಬೇಕು, ಫುಲ್ ದಾಡಿ. ಅದೊಂದು ಊರಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಆ ತರದ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲ ದಾಡಿ ಬಿಟ್ಟಿರ್ಬೇಕು ನನ್ಗೆ, ನೀವು ಮಾಡ್ತೀರಣ್ಣ ನೀವು ಮಾಡಿ ಅಂತ. ನೈಸ್, ಓಕೆ ಮಾಡೋಣ. ಎಕ್ಸ್ಟ್ರಾರ್ಡನರಿ ರೋಲು ಅಂದ್ರೆ ನನಗೂ ಹೊಸದು, ತುಂಬಾ ಅಗ್ರೆಸಿವ್ ಆಗಿರೋ ತರದ ಒಂದು ಪಾತ್ರ. ಈಗ ಅದೇ ನಾವ್ ಯಾರೋ ಲೈಫಲ್ಲಿ ಯಾರು ಏನೋ ಸಾಧನೆ ಮಾಡ್ಬೇಕು, ಏನಾದ್ರು ಲೈಫಲ್ಲಿ ಮಾಡ್ಬೇಕಂತ ಹೊರಟೋರಿಗೆ ಲೈಫಲ್ಲಿ ಕಲ್ಲು ಮುಳ್ಳು ಎಲ್ಲ ಅಡ್ಡ ಬರ್ತಿಲ್ಲ. ಈ ಕಲ್ಲು ಮುಳ್ಳು ಆಕ್ಚುಲಿ ನಾನು ಆ ತರದ ಒಂದು ಕ್ಯಾರೆಕ್ಟರ್. ಎಕ್ಸ್ಟ್ರಾರ್ಡನರಿ ಅಂದ್ರೆ ತುಂಬಾ ಪರ್ಫಾರ್ಮೆನ್ಸ್ಗೆ ಒತ್ತು ಇರುವಂತ ರೋಲ್. ಸುಮ್ಮನೆ ಏನು ಬಂದು ಯಾರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರ ಪಾತ್ರಗಳಲ್ಲ. ಭೂಮಿ ಶೆಟ್ಟಿ ಅವರಿಗೆ ಅಥವಾ ಇವ್ರಿಗೆ ಇರ್ಬೋದು ಹೆವಿ ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಟಾರ್ಚರ್ ಕೊಟ್ಟಿದ್ದಾರೆ. ಕೆಲವೊಂದ್ಸತಿ ನಾವು ಅನ್ಕೊಳ್ಳೋದೊಂದು ಆಗೋದೊಂದು ಅಂತ ಹೇಳ್ತಾರೆ. ಇವಾಗ ನಿಮ್ಗೆ ಬೇರೆ ತರ ಕ್ಯಾರೆಕ್ಟರ್ಸ್ ಗಳನ್ನ ಪೋರ್ಟ್ರೇ ಮಾಡ್ಬೇಕು ಅಥವಾ ಆ ತರ ಕಾಣಿಸ್ಕೋಬೇಕು ಅಂತ ಇತ್ತು. ಪ್ರಾಬಬ್ಲಿ ಇವಾಗ ನಿಮ್ ಕಾಪ್ ರೋಲ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದು. ನನ್ ಕಾಪ್ ರೋಲ್ ಮಾಡ್ಬೇಕು ಅಂತ ಆಸೆ ಇತ್ತು ತುಂಬಾ. ಬಟ್ ಯಾರು ನಮ್ಗೆ ಯಾರು ಇದುವರೆಗೆ ಕರೆದಿರ್ಲಿಲ್ಲ. ಅಂದ್ರೆ ನಾನು ಹೇಳಿದ್ನಲ್ಲ, ನಾನೇ ರೌಡಿ ಇದ್ದಂಗೆ ಹೆಂಗ್ ಕಾಪ್ ರೋಲ್ ಕರೀತಾರೆ ನನ್ನ ಕಾನ್ಸೆಪ್ಟ್. ಆಮೇಲೆ ಯಾವಾಗಲೂ ದಾಡಿ ಬಿಟ್ಟಿರ್ತೀನಲ್ಲ ನಾವು, ಹಂಗಾಗಿ ಯಾರು ಕರೆಯಲ್ಲ ಅನ್ನೋದು. ಬಟ್ ಅದ್ರ ತಕ್ಕನಂಗೆ ಒಂದ್ ಪಾತ್ರ ಅಂದ್ರೆ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿದಾರ ಅವ್ರು. ಪುಸ್ತಕನೇ ಮಾಡ್ಲಿ ಅಂತೇಳಿ ಪಾತ್ರ ಮಾಡ್ಲಿ, ಸಣ್ಣ ಪುಟ್ಟ ಚೇಂಜ್ ಬುಕ್ ಇದ್ದಂಗೆ ಬರ್ದಿಲ್ಲ. ಸಿನಿಮಾಗೆ ಅದನ್ನ ಬರ್ದಿದ್ದಾರೆ. ಸೊ ಹಂಗ್ ನನಗೊಂದ್ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಕಪ್ ಮಜಾ ಇತ್ತು. ರೆಫರೆನ್ಸ್ ತಗೊಂಡ್ರ ಸರ್ ನೀವು? ಇಲ್ಲ ಆತರ ರೆಫರೆನ್ಸ್ ತಗೊಂಡಿಲ್ಲ. ಸರಿ, ಸಿನಿಮಾದಲ್ಲಿ ಇವಾಗ ಕಾಪ್ ರೋಲ್ ಮಾಡೋ ಯಾವ ಆಕ್ಟ್ರೆಸ್ ಗಳು ನಿಮ್ಗೆ ತುಂಬಾ ಫೇವರೇಟ್? ಅಂದ್ರೆ ಒರಿಜಿನಲ್ ಆಗಿ ಫೇವರೇಟ್ ಆಕ್ಟರ್ ಅಲ್ಲ, ಕಾಪ್ ರೋಲ್ ಅಲ್ಲಿ ಕಾಪ್ ರೋಲ್ ಅಂದ್ರೆ ಶಂಕರ್ ನಾಗ್ ಸರ್ ಎಲ್ರಿಗೂ ಐ ಥಿಂಕ್ ಫೇವರೇಟ್ ಇರ್ತಾರೆ. ಕಾಪ್ ರೋಲ್ ಅಂದ್ರೆ ಸ್ವಲ್ಪ ನಮ್ ತಲೆಗೆ ಅವ್ರು ಬರ್ತಾರೆ. ಬಟ್ ಅವರೇ ನೆಗೆಟಿವ್ ರೋಲ್ ಮಾಡದೇ ಇರೋದ್ರಿಂದ ನಂಗೆ ಆಕ್ಚುಲಿ ಲಾಕಪ್ ಡೆತ್ ಸಿನಿಮಾದಲ್ಲಿ ಒಬ್ರು ಕಾಪ್ ರೋಲ್ ಮಾಡಿದ್ದಾರೆ. ನೆನಪಿದೆಯಲ್ಲ, ಕೂದಲಂಗ್ ಇಟ್ಕೊಂಡು. ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ಕನ್ನಡದಲ್ಲ ಅವರು ಆಕ್ಟರ್. ಎಕ್ಸ್ಟ್ರಾರ್ಡನರಿ ಮಾಡಿದ್ರು ಆಕ್ಚುಲಿ ಅವರು. ನಂಗೆ ಅದನ್ನ ತಲೆಯಲ್ಲಿ ಯಾವಾಗ್ಲೂ ಇರ್ತದೆ ಅದ್ರ ರೋಲ್. ಆಕ್ಚುಲಿ ಎಕ್ಸ್ಟ್ರಾರ್ಡನರಿ ರೋಲ್. ಬಟ್ ಅದ್ ಬಿಟ್ರೆ ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದ್ರೆ ಸಾಯಿ ಕುಮಾರ್ ಸರ್ ಇದಾರೆ, ಶಂಕರಣ್ಣ ಇದಾರೆ, ತುಂಬಾ ಜನ ಇದ್ದಾರೆ.
ಮೋಹನ್ ಸರ್, ನಿಮಗೆ ಅಂದ್ರೆ ಹೆಂಗ್ ಬಂದ್ರಿ ಈ ಪಾತ್ರಕ್ಕೆ, ಅವರ ಡೈರೆಕ್ಷನ್ ಬಗ್ಗೆ ಒಂದೆರಡು ಮಾತು. ಮೇಡಮ್, ಈಗ ವರ್ಧನ್ ಸರ್ ಹೇಳಿದ್ರಲ್ಲ ಒಂದು ಸಿನಿಮಾದಲ್ಲಿ ಅವರು ಅಸೋಸಿಯೇಟ್ ಆಗಿದ್ರು ಅಂತ, ಅದರಲ್ಲೇ ನಾನೊಂದು ಪುಟ್ಟ ಪತ್ರ ಮಾಡಿದ್ದೆ. ಓಕೆ. ಆವಾಗ ಈ ಥರ ಕೆಂಡದ ಸೆರಗು ಅಂತ ಸೇಮ್ ಇದೇ ಥರ ಬುಕ್ ಎಲ್ಲ ಇದು ಮಾಡಿದ್ರು, ಒಂದು ಅವಾರ್ಡ್ ಬಂದಿತ್ತು. ಆವಾಗ ನಾನು ಫುಲ್ ಬುಕ್ ಓದಿದೆ. ಓಕೆ. ಹೋದ್ಮೇಲೆ ಮೋನಣ್ಣ ನಿಂಗೂ ಒಂದು ಪಾತ್ರ ಇದೆ ಇದರಲ್ಲಿ, ಹೌದಾ? ನಾನು ಫುಲ್ ಪಾತ್ರ ಇದೆ ಅಂದ್ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಆಗೋದೆ, ಯಾವ ಪಾತ್ರ ಇರ್ಬೋದು ಅಂತ. ಅದ್ರಲ್ಲಿ ಯಾವ ಪಾತ್ರ ಅಂತ ಹೇಳಿರಲಿಲ್ಲ ಇವರು. ಅದ್ರಲ್ಲಿ 3-4 ಕ್ಯಾರೆಕ್ಟರ್ ಇತ್ತು. ಇದು ಕೊಡ್ಬೋದಾ ಅಥವಾ ಈ ಪಾತ್ರ ಕೊಡ್ಬೋದಾ ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳಿದೆ, ಇಲ್ಲ ಅಣ್ಣ ಈ ಥರ ನೀನು ಕರೆಕ್ಟಾಗಿ ನೀನು ಹೆಂಗಿದ್ಯಾ ಅದೇ ಥರ ಇರೋ, ನೀನು ನೋಡೋಕ್ಕೆ ಇನ್ನೋಸೆಂಟ್ ಥರ ಇದೆಯಾ, ಹಳ್ಳಿ ಹುಡುಗಿನ ಪಾತ್ರ ಕೊಡ್ತೀನಿ, ಅಚ್ಚುಕಟ್ಟಾಗಿ ಮಾಡ್ತೀನಿ, ನೀನು ಪರ್ಫೆಕ್ಟಾಗಿ ಮಾಡ್ತೀಯಾ, ನೀನು ಇದನ್ನೇ ಮಾಡು ಅಂತ. ಹೌದಾ, ಸರಿ ಸರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಪ್ರಿಪೇರ್ ಆದೆ. ಹಳ್ಳಿ ಹುಡುಗನ ಪ್ರಿಪೇರ್ ಆದೆ. ಓಕೆ. ನಾನು ಆಕ್ಚುಲಿ ಟ್ರೇಲರ್ನ ಅಬ್ಸರ್ವ್ ಮಾಡಿದಾಗ ನನಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಅಂತು ಏನಂದ್ರೆ, ಈ ಕ್ಯಾರೆಕ್ಟರ್ಸ್ಗಳು, ಈ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಶೋಭಿತಾ ಅವ್ರ ಕ್ಯಾರೆಕ್ಟರ್ ನೋಡಿದಾಗ ಈ ಫ್ರೇಮ್ಸ್ನಲ್ಲಿ ಮಿಡಲ್ನಲ್ಲಿ ಅಂದ್ರೆ ಮಧ್ಯಭಾಗದಲ್ಲಿ ಇಟ್ಟಿಲ್ಲ, ಅವ್ರನ್ನ ಸೈಡ್ನಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀರಾ ನೀವು. ಅಂದರೆ ಪ್ರಾಬಬ್ಲಿ ನಮ್ಮ ಸಮಾಜದಲ್ಲಿ ಅಂದರೆ ಅವರ ಒಂದು ಪೊಸಿಷನ್ನ ರಿಫ್ಲೆಕ್ಟ್ ಮಾಡ್ತಿದೆ ಅಂತ ನನಗೆ ಅನ್ನಿಸ್ತು. ಸೊ ಇದ್ರ ಬಗ್ಗೆ ತಾವು ಏನು ಕ್ಲಾರಿಟಿ? ಮೇಡಮ್ ಆಗಲೇ ಹೇಳಿದೆ ನಿಮಗೆ, ಅದೇ ರೀತಿ ಸಿನಿಮಾದಲ್ಲಿ ಪರೋಕ್ಷವಾಗಿ ತುಂಬಾ ಹೇಳಿದೀವಿ, ತುಂಬಾ ಪ್ರತ್ಯಕ್ಷ ನಿಮ್ಮ ಡೈರೆಕ್ಟರ್ ತುಂಬಾ ವಿಷಯಗಳನ್ನ ಹೇಳಿ, ಬಟ್ ಪರೋಕ್ಷವಾಗಿ ಕೆಲವೊಂದು ವಿಷಯಗಳನ್ನ ಹೇಳಿ. ಅಂದ್ರೆ ಒಂದು ಮನೆ, ಅವಳ ಮನೆ ಮುಂದೆ ಬಂದು ಯಾರೋ ಒಬ್ಬ ವೇಶ್ಯ ಮನೆ ಅಂತ ಬರ್ದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಸೊ ಮಗಳು ಬಂದು ಪೇಪರ್ ಅದನ್ನ ಅಳಿಸ್ತಾಳೆ. ಪೇಪರ್ ಯಾಕೆ ಕಳಿಸ್ಬೇಕು ಅಂದ್ರೆ, ಈ ತರ ನಮಗೆ ಮೆತ್ಕೊಂಡಿರೋ ಕೆಟ್ಟ ಏನು ಹೆಸರುಗಳನ್ನ ನಾವು ವಿದ್ಯೆಯಿಂದ ಅಳಿಸ್ಬೋದು ಅಂತ. ಜಸ್ಟ್ ನಾನು ಕನ್ವೆ ಮಾಡಿಲ್ಲ, ಬಟ್ ಆತರ ವಿಜುವಲ್ಸ್ ಮುಖಾಂತರ ಆತರ ಇಡೀ ಸಿನಿಮಾಗಳಲ್ಲಿ ಇದೆ ಮೇಡಮ್. ಅಲ್ಲಿ ಆ ಥರ ಇದೆ. ಅದೇ ನಾನು ಬಿಕಾಸ್ ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನನಗೆ ಆ ಥರ ಈ ಫ್ರೇಮ್ಸ್ಗಳಲ್ಲಿ ನಾನು ಅದನ್ನ ನೋಡಿದಾಗ ನನಗೆ ಅನಿಸ್ತು. ಮತ್ತೊಂದು ಡೈಲಾಗ್ಸ್ ಕಡಿಮೆ, ವಿಜುವಲ್ಸ್ ಜಾಸ್ತಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಎಂಟಿ ಸ್ಪೇಸ್ಗಳು ಜಾಸ್ತಿ ಇದೆ. ನನಗೇನು ಅನ್ನಿಸ್ತು ಅಂದ್ರೆ, ಪ್ರಾಬಬ್ಲಿ ನೀವು ಲೋನ್ಲಿನೆಸ್ನ ನೀವು ತೋರಿಸೋದಕ್ಕೆ ಹೊರಟಿದ್ದೀರಾ ಅಥವಾ ಸೈಲೆನ್ಸ್ ಮುಖಾಂತರ ಕಮ್ಯುನಿಕೇಟ್ ಮಾಡಕ್ ಹೊರಟಿದ್ದೀರಾ ಅಂತ ನನ್ಗೆ ಅನ್ನಿಸ್ತು. ಅದು ಇವಾಗ ಮೇಡಮ್, ಮೌನವಾಗಿರೋದು ಕೂಡ ದೊಡ್ಡ ನರ್ಕ. ಈಗ ಯಾರಾದ್ರೂ ಮಾತಾಡಿದ್ರೆ, ಆದ್ರೂ ಏನಾದ್ರು ನಮ್ಗೆ ಹಿಂಸೆ ಮಾಡಿದ್ರೆ, ಈಗ ಕೈಯಲ್ಲಿ ಬಾಯಲ್ಲಿ ಹಿಂಸೆ ಮಾಡ್ತಾರೆ, ಅವ್ರು ಮಾಡಿರೋ ಮಾತು, ಅವರು ಹೊಡೆದಿರೋ ಏಟ್ಗಳಿಂದ. ಬಟ್ ಏನಿಲ್ಲ, ಕೆಲವೊಂದ್ಸಲ ಮೌನ ನರ್ಕ ಅಂತ ಅನ್ಸುತ್ತೆ. ಅವಳು ಮೌನ ಅದು ನರ್ಕವಾಗಿ ನಿಮಗೆ ಕಾಣುತ್ತೆ ಅನ್ನೋದನ್ನ ನಾವು ಆ ಮುಖಾಂತರ ತೋರಿಸಿದ್ವಿ ಮೇಡಮ್. ಮತ್ತೆ ಇದು ಗ್ರಾಮೀಣ ಬ್ಯಾಕ್ ಡ್ರಾಪು, ಹಳ್ಳಿಯ ಬ್ಯಾಕ್ ಡ್ರಾಪ್ ಸಾಮಾನ್ಯವಾಗಿ. ಬಿಕಾಸ್ ಏನಕ್ಕಂದ್ರೆ ಇಲ್ಲಿ ನನಗೆ ಏನು ಅನ್ನಿಸ್ತು ಅಂದ್ರೆ, ವಿಲೇಜ್ ಬ್ಯಾಕ್ ಡ್ರಾಪ್ ಬರೀ ಒಂದು ಬ್ಯಾಕ್ ಡ್ರಾಪ್ ಆಗಿ ಮಾತ್ರ ನೀವು ಅದನ್ನ ಬಳಸಲಿಲ್ಲ. ಅಂದ್ರೆ ಇವಾಗ ಒಂದು ಅಂದ್ರೆ ಈ ಎಲ್ಲೋ ಒಂದ್ ಕಡೆ ಈ ಕ್ಯಾರೆಕ್ಟರ್ಸ್ ಅಂದ್ರೆ ಇವುಗಳೆಲ್ಲ ಏನು ಪೋರ್ಟ್ರೇ ಮಾಡಿದ್ದಾರೆ, ಇವರ ಜೀವನವನ್ನ ಕಂಟ್ರೋಲ್ ಮಾಡುವಂತ ಒಂದು ಇನ್ವಿಸಿಬಲ್ ಫೋರ್ಸ್ ತರ ನನಗೆ ಕಾಣಿಸ್ತು. ಹಾಗೇನೆ ಸಮಾಜನೇ ಈ ಸ್ಟೋರಿಗೆ ಹಿಡನ್ ವಿಲನ್ ಆಗಿ ವರ್ಕ್ ಮಾಡ್ತಿದ್ಯಾ, ಏನ್ ಕತೆ? ಖಂಡಿತ ಮೇಡಮ್, ಇದು ಫುಲ್ ಸಮಾಜನೇ. ಈಗ ನಾವು ಗ್ರಾಮ ಇದು ಲೆವೆಲಿಗೆ ಹೋದ್ರೆ, ಅಲ್ಲಿ ಇವತ್ತು ನಾವೇನೇನು ನಡೆಯಲ್ಲ ಅಂತ ಅನ್ಕೊಂಡಿದೀವಿ, ಅದು ನಡೀತಾ ಇದೆ. ನಾನು ಈ ಸಿನಿಮಾನ 10 ವರ್ಷ ಮುಂದೆ ಏನಾಗುತ್ತೆ ಅನ್ನೋ ತೋರಿಸಿಲ್ಲ ಮೇಡಮ್. 10 ವರ್ಷ ಹಿಂದೆ ನಮ್ಮ ಸಿನಿಮಾ ನೋಡೋ 10 ವರ್ಷದ ಹಿಂದೆ ಹೋಗ್ತೀವಿ. ಇಲ್ಲ ನಾವು ಒಂದು 10 ವರ್ಷದ ಮುಂದಿನ ಸಿನಿಮಾ ಮಾಡ್ಬಿಟ್ಟು, ಇಲ್ಲ ಮೇಡಮ್ 10 ವರ್ಷದ ಹಿಂದಿನ ಸಿನಿಮಾನೇ ಮಾಡಿದೀವಿ. ಅದು ಈಗಲೂ ಕೂಡ ಕೆಲವೊಂದ್ ಕಡೆ ಇದೆ, ಅದನ್ನ ನಾವು ತೋರಿಸಿದೀವಿ. ಅಂದ್ರೆ ಇವಾಗ ನೀವು ಪ್ರಾಬಬ್ಲಿ ನೀವು ಹೇಳ್ತಿರೋದು ಮೆಸೇಜ್ ಏನೋ ಕೊಟ್ಟಿದ್ದೀರಾ ಅಂತ ಸಿನಿಮಾದಲ್ಲಿ. ಹೌದು. ಓಕೆ, ಅದು ಬದಲಾಗಬಹುದು ಅಂತ ಅನ್ಸುತ್ತಾ ಸರ್, ಹೇಗೆ? ಮೇಡಮ್, ಇಡೀ ಸಮಾಜನ ಬದಲು ಮಾಡಕ್ಕಾಗಲ್ಲ. ಆ ಕ್ಷಣ ಎಲ್ಲೋ ಒಂದು ತಪ್ಪು ನಡೀತಿದಲ್ಲ, ಅವ್ದು ನಮ್ ಸುತ್ತಮುತ್ತ ಅಂತ ನಮಗೆ ಎಲ್ಲೋ ಒಂದ್ ಕಡೆ ಅನ್ಸ್ಬೇಕು. 100% ಇಡೀ ಸಿನಿಮಾ ನೋಡ್ಕೊಂಡ್ ಬಂದು ಯಾವ ಮನಸ್ಥಿತಿ ನೋಡ್ಕೊಂಡ್ ಬಂದಿರೋದು ಅನ್ಕೊಂಡ್ರೆ, ಇಡೀ ಕ್ಲೈಮ್ಯಾಕ್ಸ್ ಬಂದು ಅದೆಲ್ಲದನ್ನು ಬ್ಲಾಸ್ಟ್ ಮಾಡಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಓಕೆ. ನನಗೆ ಸಾಂಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆಕ್ಚುಲಿ ತಾಯಿ ಇರಬೇಕಿತ್ತು, ಅದೊಂದು ಸಾಂಗ್ ಲವ್ ಧೋಕಾ. ಅಂದ್ರೆ ಹೆಂಗೆ ಒಂದು ಪ್ರಾಬಬ್ಲಿ ಒಂದು ಸುಸಂಸ್ಕೃತ ಹುಡುಗಿನ ಯಾವ ರೀತಿ ಯಾವ್ದೆಲ್ಲಾ ರೀತಿನಲ್ಲಿ ಹಾಳು ಮಾಡ್ಬೋದು ಅಂತ ನಮ್ಗೆ ಅಂದ್ರೆ ನನಗೇನ್ ಅನಿಸ್ತು ಗೊತ್ತಾ, ಎಲ್ಲೋ ಒಂದ್ ಕಡೆ ಜೆನ್ಜಿ ಕಿಡ್ಸ್ ಅಂತೂ ಖಂಡಿತವಾಗ್ಲೂ ಕನೆಕ್ಟ್ ಆಗಲ್ಲ ಅದು. ಬಿಕಾಸ್ ಯಾಕಂದ್ರೆ ಅವ್ರ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗ ಅಂದ್ರೆ ಒಂದೊಂದು ಅಂದ್ರೆ ಆತರ ಮೈಂಡ್ ಸೆಟ್ ಅವ್ರುಗಳೇ ಇರುತ್ತೆ. ಇಲ್ಲಿ ಪ್ರಾಬಬ್ಲಿ ಜೆನ್ಜಿ ಕಿಡ್ಸ್ ಅಂತೂ ನಾನು ಹೇಳ್ದಂಗೆ ಕನೆಕ್ಟ್ ಆಗೋದಿಲ್ಲ. ಬಟ್ ಇವಾಗ್ಲೂ ಈ ತರ ನೀವ್ ಹೇಳ್ದಂಗೆ ಇರ್ತಾರ ಏನ್ ಕತೆ ಅಂತ ಖಂಡಿತ ಮೇಡಮ್ ಇದೆ, ಮ್ಯಾನಿಪುಲೇಟ್ ಮಾಡೋ ಅಂತವ್ರು. ಖಂಡಿತ ಮೇಡಮ್ ಇದೆ. ಈಗ ಒಂದು ಸ್ಟೇಟಿಗೆ ಹೆಚ್ಚು ಕಡಿಮೆ 1 ಲಕ್ಷ ಹತ್ತತ್ರ, ಒಂದು ವರ್ಷಕ್ಕೆ 1 ಲಕ್ಷ ಹತ್ತತ್ರ ಹೆಣ್ಮಕ್ಳುಗಳು ಆಗ್ತಾ ಇದೆ. ಈಗ ನಾವು ಆಲ್ ಓವರ್ ನಮ್ಮ ಇಡೀ ಕರ್ನಾಟಕದಲ್ಲಿ, ನನಗೆ ಮೊನ್ನೆ ಒಬ್ರು ಇದೇ ಲೈಂಗಿಕ ಕಾರ್ಯಕರ್ತೆಯವರು ಒಬ್ಬರ ಹತ್ರ ಮಾತಾಡಿದಾಗ ಗೊತ್ತಾಯ್ತು, 5 ಲಕ್ಷ ಜನ ಕಾರ್ಯಕರ್ತೆಯವರು ಕರ್ನಾಟಕದಲ್ಲಿ ಇದಾರಂತೆ. ಈ ಸಂಖ್ಯೆ ನನಗೆ ಗೊತ್ತಿರಲಿಲ್ಲ. 5 ಲಕ್ಷ ಜನ ಕಾರ್ಯಕರ್ತರು ಇದ್ದಾರಪ್ಪ. ಕೆಲವೊಬ್ರು ಬಂದು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಸಂಘದಲ್ಲಿ ಇದ್ದಾರೆ, ಕೆಲವೊಬ್ರು ಇಲ್ಲ, ಆದ್ರೆ 5 ಲಕ್ಷ ಜನ ಇದ್ದಾರೆ ಅಂತೇಳಿ ಅಂತ. ಅದರಲ್ಲಿ ಒಬ್ಬೊಬ್ರು 5 ಲಕ್ಷ ಜನ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ. ಸೊ ಆ ಥರದಲ್ಲಿ ಒಂದು ಲವ್ ಜಿಹಾದ್ ಬಲೆಗೆ ಬಿದ್ದು ಕೂಡ ಈ ವೇಶ್ಯಾವಾಟಿಕೆಗೆ ಬಂದಿರ್ತಾಳೆ. ಸೊ ಆ ಥರದ ಒಂದು ಎಳೆ ಕಥೆನ ತಗೊಂಡಿದ್ದೀವಿ ನಾವು. ಪುಸ್ತಕದಲ್ಲಿ ನಾವು 4 ಕತೆ ಹೇಳಿದೀವಿ, ಸಿನಿಮಾದಲ್ಲಿ ನಾವು 3 ಕತೆ ಹೇಳಿದೀವಿ. ಇನ್ನು ಒಂದು ಕತೆನ ಟ್ರಿಮ್ ಮಾಡಿದೀವಿ ನಾವು. ಸಿನಿಮಾಗೆ ಅದು ಆಗಲ್ಲ, ಸಿನಿಮಾ ಅಷ್ಟು ಆಗಲ್ಲ ಅಂತ. ಆ ಥರ ಒಬ್ಬೊಬ್ರು ಒಂದೊಂದು, ಒಬ್ಳು ಒಂದು ವಿಚಾರದಿಂದ ಒಂದು ಸಮಸ್ಯೆಯಿಂದ ಬಂದ್ರೆ ಇನ್ನೊಬ್ಳು ಇನ್ನೊಂದು ವಿಷಯದಿಂದ ಬಂದ. ಆ ಥರ ಸಿನಿಮಾಗೆ ವರ್ಕ್ ಆಗೋ ಅಂತ, ಮತ್ತೆ ಅದ್ರಲ್ಲಿ ಸತ್ಯ ಇರಬೇಕು.
ಹೌದು ಲವ್ ಜಿಹಾದ್ ಬಲೆಗೆ ಬಿದ್ದು ಬರ್ತಿದ್ದಾರೆ, ಅದನ್ನ ನಾವು ಈ ಮುಖಾಂತರ ತೋರಿಸಿದೀವಿ ಮೇಡಮ್. ಒಂದು ಕ್ಯಾರೆಕ್ಟರ್ ಹರೀಶ್ ಅರಸು ಸರ್ ಹೆಂಗ್ ಒಪ್ಸಿದ್ರಿ ಅಂತ ಮೇನ್ ಆಗಿ ಒಪ್ಕೊಂಡ್ರ ಅವರು? ಮೇಡಮ್ ಆಕ್ಚುಲಿ ನಮ್ಮ ಸಿನಿಮಾಗೆ PRO ಆಗಿ ನಾವು ಮೊದಲು ಇದು ಮಾಡಿದ್ದು. ಸಿಕ್ಕಾಪಟ್ಟೆ ಬಿಸಿ ಆವಾಗ್ಲ ನಾವು PRO ಮಾತಾಡಕ್ ಹೋದಾಗ ಸಿಕ್ಕಾಪಟ್ಟೆ ಫೋನ್ಸ್ ಅದೆಲ್ಲ ಬರೋದು, ಸಿಕ್ಕಾಪಟ್ಟೆ ಬಿಸಿ. ಬಟ್ ಅದು ಅವರು ಆ ಕೆಲಸ ಮಾಡ್ತೀನಿ ಅನ್ನೋದಿರೋದಲ್ಲ, ಪ್ರತಿ ಒಂದು ಇದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟೇ ಅದನ್ನು ಕೆಲಸ. ಸೊ ನಾನು ಮಾತಾಡ್ತಾ ಹೇಳಿದೆ, ನಮ್ಮ ಸಿನಿಮಾದಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತಂತೇಳಿ ಅಂತ. ಆಮೇಲೆ ಅವ್ರು ಒಂದಿನ ಕರೆದು ನಾನು ಹಿಂಗೆ ಸ್ಕ್ರಿಪ್ಟ್ ಇದೆ ಹಿಂಗಿದೆ ಹಂಗಂತೇಳಿ ಅವರು ಓಕೆ ಅಂತ ಅಂದರು. ಓಕೆ ಅಂತೇಳಿ ಶೂಟಿಂಗ್ ಒಂದು ಮಾಡಿಕೊಟ್ರು. ಓಕೆ ಶೋಭಿತಾ ಅವರೇ, ಇವಾಗ ನಿಮ್ಗೆ ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ 3 ಜನ ಕೇಳಿದೀನಿ, ಸ್ಟೋರಿ ಕನೆಕ್ಟ್ ಆಯ್ತಾ ಅಥವಾ ನಿಮ್ಮ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಯ್ತಾ ಅಂತ? ನನಗೆ ಕತೆ ಕತೆ ಕನೆಕ್ಟ್ ಆಯ್ತು. ಅಂದ್ರೆ ಈ ವೇಷ ಮಗಳು ಅನ್ನೋದೊಂದು ಬಿಟ್ರೆ ಲೈಫಲ್ಲಿ ನಾವೇನಾದ್ರೂ ಮಾಡ್ಬೇಕು ಅಂತೇಳಿ ಹೊರಡ್ಬೇಕು. ಏನಾದ್ರು ಮಾಡ್ಬೇಕು ಅಂತ ಹೊರಟ್ರೆ ಏನಾದ್ರು ಡಿಸಿಷನ್ ತಗೊಂಡ್ರೆ ಜೀವನದಲ್ಲಿ ನಾವ್ ಯಾರೇ ಆಗ್ಲಿ ಏನಾದ್ರು ಒಂದು ಆಗ ಸಾಧ್ಯ. ಆಮೇಲೆ ಹೋಗಿ ಜರ್ನಿ ಶುರು ಮಾಡಿದ್ರೆ ಯಾರೋ ಒಬ್ರು ಸಾಥ್ ಕೊಡ್ತಾರೆ. ನಾವು ಜರ್ನಿ ಶುರು ಮಾಡ್ಲಿಲ್ಲ ಕಷ್ಟ, ನಂತರ ಏನಾಗಲ್ಲ ಏನಾಗಲ್ಲ ಕೂತ್ರೆ ಕಷ್ಟ. ನೀವು ಜರ್ನಿ ಶುರು ಮಾಡಿ ನಡ್ಕೋ ಸ್ಟಾರ್ಟ್ ಮಾಡಿ, ಯಾರೋ ಡ್ರಾಪ್ ಕೊಡ್ತಾರೆ ಸಿಂಪಲ್ ಯಾರು ಅಂದ್ರೆ ಇದು ಪರ್ಸನಲ್ ನನ್ನ ಜರ್ನಿ ಇದೆಯಲ್ಲ, ನನ್ನ ಜರ್ನಿ ಐ ಥಿಂಕ್ ನಾನು ಇವ್ರಿಗೆಲ್ಲ ಗೊತ್ತಿದೆ ನನ್ನ ಜರ್ನಿ ಹೆಂಗ್ ಶುರು ಮಾಡಿದೆ ಕೆರಿಯರ್, ನಾನು ಇಲ್ಲಿವರೆಗೆ ಬರಕ್ಕೆ ಏನೇನ್ ಮಾಡಿದೆ ಅಂತ. ನಾನು ಒಬ್ಬನೇ ಬರಕ್ ಸಾಧ್ಯ, ನಾನು 1 ಜನ ಸಪೋರ್ಟ್ ಮಾಡಲೇಬೇಕು, ಕೆರಿಯರ್ಲಿ 1 ಜನ ಕೈ ಹಿಡಿಲೇಬೇಕು. ಸೊ ಆ ತರದ ಕತೆ ಇದೆ. ಇದು ವೇಷ ಕತೆ ಅನ್ನೋದು ಬಿಟ್ರೆ ಅದನ್ನ ಈ ನಾವು ಅಡಕ್ಟ್ ಬೇರೆ ಬೇರೆ ತರ ಮಾಡ್ಬೋದಲ್ಲ. ಈಗ ನನ್ ಕೆರಿಯರ್ ನಾನು ಇದು ತಗೊಂಡ್ರೆ ನನ್ನ ಜರ್ನಿ ಈ ತರ ಇದೆಯಲ್ಲ, 1 ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನಾ ಇಲ್ಲಿವರೆಗೆ ಬಂದಿದ್ದೀರ. ಅಯ್ಯೋ ಅವನೇನ್ ಮಾಡ್ತಾನೆ, ಇವ್ನ್ ಸಪೋರ್ಟ್ ಮಾಡಲ್ಲ, ಅವ್ನ್ ಸಪೋರ್ಟ್ ಮಾಡಲ್ಲ ಅಂತ ಹಿಂಗ್ ಕೂತ ಜೀವನದಲ್ಲಿ ಈ ಸಿನಿಮಾಲಿ ಈ ಪಾತ್ರಕ್ಕೂ ಅಷ್ಟೇ, ಇವೇನ್ ಹೋಗುತ್ತ ಪಾತ್ರ ನಾನೇನೋ ಮಾಡ್ಬೇಕಂತ ಹೊರಟಾಗ ಅಥವಾ ಹಿಂದೆ ಒಂದ್ ಕಳಂಕ ಬಂದಿರ್ತಲ್ಲ ತಾಯಿ ಗುರು ಪಾತ್ರದ ಮೇಲೆ, ಅದನ್ನೇನೋ ಹೋಗಿಸ್ಬೇಕಾದ್ರೆ ನಾನೇನಾರು ಮಾಡ್ಬೇಕು. ನಮ್ಮ ಮನೆಯವ್ರಿಗೆ ಯಾರು ಅವಮಾನ ಮಾಡಿದ್ರೆ ಅದೆಲ್ಲ ಹೋಗೋದು ನಾನೇ ಲೈಫಲ್ಲಿ ಏನೋ ಮಾಡಿ ತೋರಿಸ್ಬೇಕು. ಜೀವನದಲ್ಲಿ ಆ ತರದ ಮೇಲೆ ಹೋಗೋ ಕತೆ ಇದು. ಸೊ ಹಂಗೆ ನಂಗೆ ಓವರ್ ಆಗಿ ಕ್ಯಾರೆಕ್ಟರ್ ಬಿಟ್ರಿ ಒಳ್ಳೆ ಪಾತ್ರ ಮಾಡಿದ್ವಿ, ಓಕೆ. ಓವರ್ ಆಗಿ ಸಿನಿಮಾದ ಕಂಟೆಂಟ್ ನಂಗೆ ಬಹಳ ಕನೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಅದನ್ನ ಥಿಯೇಟರ್ ಜನ ನೋಡಿದ್ರು 100% ಅವ್ರವ್ರಿಗೆ ಕನೆಕ್ಟ್ ಮಾಡ್ಕೊಂಡೇ ನೋಡ್ತಾರೆ. ಅಂದ್ರೆ ಸೂಕ್ಷ್ಮವಾದಂತಹ ವಿಚಾರವನ್ನ ಈಗ ಮಾತಾಡಲ್ಲ. ಈಗ ಯಾರೋ ವೇಶ್ಯ ಅಂತ ಗೋಡೆ ಮೇಲೆ ಬರ್ದಿರೋದನ್ನ ಕೈಯಲ್ಲೇ ಅಳಿಸಬಹುದು, ನೀರು ಬಟ್ ಪೇಪರ್ ಇದನ್ನ ಯೋಚನೆ ಮಾಡೋದು ಇವತ್ತು. ಅದು ನಂಗೆ ರಾಖಿ ಅವ್ರ ಬಗ್ಗೆ ಬಹಳ ಇಷ್ಟ ಆಗುತ್ತೆ. ಪೇಪರ್ ಅಲ್ಲಿ ಯಾಕೆ ಅಳಿಸ್ತಾರೆ ಅಂದ್ರೆ ಎಜುಕೇಶನ್ ಇಂದ ಹೆಸರುಗಳನ್ನ ಅಳಿಸಬಹುದು. ಅಂದ್ರೆ ನೀವು ಎಜುಕೇಶನ್ ಮಾಡಿ ಓದಿ ಜೀವನದಲ್ಲಿ ವಿದ್ಯೆ ಎಲ್ಲಾನು ಅಳಿಸ್ಬಿಡುತ್ತೆ ಅಂತ ಅದೊಂದು ಡೈಲಾಗ್ ಕೂಡ ಇಟ್ಟಿದ್ದೀರಾ. ಅಂದ್ರೆ ವಿದ್ಯೆ ಪ್ರೊಬಬ್ಲಿ ಎಲ್ಲದೂ ಕಾಲೇ ಉತ್ತರ ಕೊಡುತ್ತೆ ಹಾಗೆ. ಸ್ಟಾರ್ ಕ್ಯಾಸ್ಟ್ ತುಂಬಾ ಚೆನ್ನಾಗಿದೆ, ಮಹಾಲಕ್ಷ್ಮಿ ಅವರು, ಭೂಮಿ ಶೆಟ್ಟಿ ಅವರು, ಹಾಗೆ ಇವರೊಟ್ಟಿಗೆಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಮ ಸಿನಿಮಾಗಳಲ್ಲಿ ಮೇಡಮ್ ಈಗ ಆರ್ಟಿಸ್ಟ್ ಟೆಕ್ನಿಷಿಯನ್ ನ ಬಿಟ್ಟು ಹೊರಗಡೆ ಅವರು ನಮ್ಮ ಸಿನಿಮಾಗೆ ಸಂಬಂಧನೇ ಇಲ್ಲ, ಆ ತರದವ್ರು ಬಂದು ತುಂಬಾ ಸಿನಿಮಾಗೆ ನಿಂತರು. ಅಂದ್ರೆ ಈ ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಗೋಲ್ಡ್ ಮೆಡಲ್ ಕಂಚಿನ ಪದಕ ತಂದಿರೋರೆಲ್ಲ ಕುಸ್ತಿ ಪ್ಲೇಯರ್ಸ್ಗಳು ನನಗೋಸ್ಕರ ಒಂದು ಕೆಲಸ ಮಾಡಿದ್ರಲ್ಲಿ ಏನು ಇಲ್ಲ, ₹1 ಅವ್ರಿಗೆ ಕಾಸು ಕೊಟ್ಟಿಲ್ಲ, ಅವ್ರ ಸಿನಿಮಾದಲ್ಲಿ ಆಕ್ಟಿವ್ ಮಾಡಿಲ್ಲ. ಸಿನಿಮಾಕ್ಕೆ ಏನ್ ಬೇಕು, ಕುಸ್ತಿ ಅಂದ್ರೆ ಏನು, ಆಕ್ಟ್ ಮಾಡ್ಬೇಕಾ, 10 ಜನ ಕುಸ್ತಿ ಪ್ಲೇಯರ್ಗಳು ಬೇಕಾ, ಅವರೇ ಕರ್ಸ್ಕೊಡ್ತಾ ಇದ್ರು. ಹಾಸ್ಟೆಲ್ ದಾವಣಗೆರೆ ಕುಸ್ತಿ ಹಾಸ್ಟೆಲ್ ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ, ಇಂಡೋರ್ ಇದು ಬಿಟ್ಕೊಟ್ಟಿದ್ದಾರೆ. ಅವರೇ ಬಂದು ಹೆಂಗ್ ಕುಸ್ತಿ ಆಡ್ಬೇಕಂತ ಕಲ್ಸ್ಕೊಡ್ತಾರೆ. ನಿಜವಾಗ್ಲೂ ದಾವಣಗೆರೆ ಒಂದ್ ಕಡೆ ಕುಸ್ತಿ ನಡೀತಾ ಇತ್ತು, ಆ ಇಡೀ ಅಖಾಡ ನಮಗೋಸ್ಕರ ಬಿಟ್ಕೊಟ್ರು. ಮಧ್ಯಾಹ್ನ ಮೇಲೆ ಶೂಟ್ ಮಾಡ್ಕೊಳ್ಳಿ, ನಾವು ಸಂಜೆ ಮೇಲೆ ಕುಸ್ತಿ ಆಡ್ತೀವಿ. ನಿಜವಾಗ್ಲೂ ಅಖಾಡ ಜಾತ್ರೆದ ಅಖಾಡ ನಡೀತಾ ಇತ್ತು. ಅಖಾಡ ಕೆಲವರು ನನ್ನ ಸ್ನೇಹಿತರು ನನಗೋಸ್ಕರ ಹಿಂದೆ ನಿಂತು ಏನ್ ಬೇಕು ಮಾಡ್ತೀನಿ ಅಂತೇಳಿ ಅಂತ ಇವತ್ತಿಗೂ ಈಗ ಆಟೋ ಪೋಸ್ಟರ್ಸ್ ಗಳಿಂದ ಹಿಡಿದು ರೋಡಲ್ ಪೋಸ್ಟರ್ಸ್ ಗಳಿಂದ ಹಿಡಿದು ಟೋಟಲ್ ಎಲ್ಲ ಅವರೇ ಮಾಡ್ತಿದ್ದಾರೆ ಮೇಡಮ್. ನಾನು ಏನು ಮಾಡ್ತಾ ಇಲ್ಲ. ನಮ್ಮ ಸಿನಿಮಾ ತಂಡ ಏನ್ ಮಾಡೋದು ಅದು ಮಾಡ್ತಾ ಇದೀವಿ, ಬಟ್ ಅವ್ರು ನಾವು ಯಾರು ಫಾಲೋ ಮಾಡ್ತೀವಿ, ಅವರೇ ನಮ್ಮ ಪೋಸ್ಟರ್ಗಳನ್ನ ಪ್ರಿಂಟ್ ಹಾಕ್ಬಿಟ್ಟು ಕೆಲಸ ಮಾಡೋ. ಅಂದ್ರೆ ನಮ್ಮ ಸಿನಿಮಾಗೆ ಹಿಂದೆ ಕೆಲಸ ಮಾಡೋ, ಸಿನಿಮಾಗೆ ಸಂಬಂಧ ಇದ್ದವರು ಕೆಲಸ ಮಾಡ್ತಿದ್ದಾರೆ, ಅದೊಂದು ಖುಷಿ. ಅವ್ರಿಗೆಲ್ಲ ನಿಜವಾಗ್ಲೂ ನಾವು ಈ ಸಿನಿಮಾ ಮುಖಾಂತರ ನಮ್ಮ ಇಡೀ ತಂಡದಿಂದ ನಾನು ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್. ಸೂಪರ್ ಸರ್. ಶೋಭಿತಾ ಅವರೇ, ಇವಾಗ ಮಹಾಲಕ್ಷ್ಮಿ ಒಟ್ಟಿಗೆ ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಏನಾದ್ರು ಇತ್ತಾ ಹೇಗೆ ಅಂತ? ಇರ್ಲಿಲ್ಲ, ಬಟ್ ಅವ್ರು ನಂದು ಕೆಲವೊಂದು ಸೀನ್ ನೋಡಿದ್ರು, ನೋಡ್ಬಿಟ್ಟು ನಿಜವಾಗ್ಲೂ ಅವ್ರು ನಂಗೆ ತುಂಬಾನೇ ಲೈಕ್ ಆಯ್ತು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ ಅಂತ ಅವ್ರು ಹೊಗಳಿದ್ರು ಮಹಾಲಕ್ಷ್ಮಿ ಮ್ಯಾಮ್. ಆ್ಯಂಡ್ ಇವರು ಯಶ್ ಶೆಟ್ಟಿನೂ ಹಾಗೆ. ಅದೊಂದು ನೀವು ಇದ್ರಲ್ಲಿ ನೋಡಿರ್ತೀರಾ ಟ್ರೇಲರ್ ಅಲ್ಲಿ ಬಲಾತ್ಕಾರ ಸೀನ್ ಇದೆ, ಹೌದು, ಅದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಮಾಡೋಕೆ. ಅವರು 2 ಟೇಕ್ ಬೇಡ, 1 ಟೇಕಲ್ಲಿ ಮುಗಿಸೋಣ ಅಂತ ಡೈರೆಕ್ಟರ್ಗೂ ಹೇಳಿದ್ರು. ಆಮೇಲೆ ಅದು ಆ ಸೀನ್ ಆದಮೇಲೆ ಬಂದು ಕೈ ಮುಗಿತಾರೆ, ಮೇಡಮ್ ದಯವಿಟ್ಟು ಕ್ಷಮಿಸಿ, ನೀವು ನೇತ್ರ ರೋಲ್ ಮಾಡಿದ್ರೆ, ನಾನು ಗೌಡನ್ ಪಾತ್ರ ಮಾಡಿದ್ದೀನಿ, ಅದಷ್ಟೇ ಮಾಡಿದ್ದೀನಿ, ಅದು ಬಿಟ್ಟರೆ ನೀವು ಶೋಭಿತಾ, ನಾನು ಯಶ್ ಶೆಟ್ಟಿ. ನಿಜವಾಗ್ಲೂ ಅದು ಒಂಥರ ನಮಗೆ ಆರ್ಟಿಸ್ಟ್ಗೆ ಅವರು ಆ ಥರ ಸಪೋರ್ಟ್ ಮಾಡಿದಾಗ ಅದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ವರ್ಧನ್ ಸರ್ ಕೂಡ ಹಾಗೆ, ಅದೇ ಹೇಳಿದಲ್ಲ ಅವರು ಟಾರ್ಚರ್ ಅಂತ, ಅದೇ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿದ್ರು. ಮೋಹನ್ ಸರ್ ಕೂಡ ಹಾಗೆ, ಅವರೊಂದು ಮುಗ್ಧ ಪಾತ್ರ, ನನ್ನ ಹಸ್ಬೆಂಡ್ ರೋಲ್ ಅದ್ರಲ್ಲಿ. ಅಂದ್ರೆ ಅವರು ಮುಗ್ಧವಾಗಿ ಕೂತಿದ್ದಾರೆ. ಆಮೇಲೆ ನನಗೆ ಇನ್ನೊಂದು ಏನ್ ಅನ್ಸ್ತು ಅಂದ್ರೆ, ಈ ಕ್ಯಾರೆಕ್ಟರ್ಸ್ ಗಳೆಲ್ಲ ನೋಡಿದಾಗ ತುಂಬಾ ರಾ ಹಾಗೇನೆ ಕಂಟ್ರೋಲ್ಡ್ ಆಗಿ ಇದೆ.
ಎಲ್ಲವೂ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಎಮೋಷನ್ಸ್ ಗಳನ್ನ ಆಚೆ ಕಡೆ ತೋರ್ಸೋದಕ್ಕಿಂತ ಒಳಗಡೆ ಹಿಡಿದಿಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತು ಅವ್ರ ಎಮೋಷನ್ಸ್ ಗಳನ್ನ. ಇದು ನೀವು ಡೈರೆಕ್ಟರ್ಸ್ ನಿಮ್ ಕಾನ್ಶಿಯಸ್ ಡಿಸಿಷನ್ ಅಥವಾ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ದ ಹೇಗೆ? ಇಲ್ಲ ಮೇಡಮ್, ಸ್ಕ್ರಿಪ್ಟ್ ಏನ್ ಡಿಮ್ಯಾಂಡ್ ಮಾಡಿತ್ತು ಅದ್ರ ಮೇಲೆ ನಾನು ಕೆಲಸ ಮಾಡಿದ್ದೀನಿ. ಸ್ಕ್ರಿಪ್ಟ್ ಏನ್ ಕೆಲಸ, ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅದನ್ನ ಮಾಡಿದ್ವಿ, ಬಟ್ ಸ್ಕ್ರೀನ್ ಅಲ್ಲಿ ಏನ್ ಬೇಕೋ ಅದನ್ನ ಮಾಡಿದ್ವಿ ಮೇಡಮ್. ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಆದ್ಮೇಲೆ ಮತ್ತೆ ಎಡಿಟಿಂಗ್ ಅಲ್ಲೂ ಅಷ್ಟೇ ಶ್ರೀಕಾಂತ್ ಸರ್ ಅವರು ಎಡಿಟಿಂಗ್ ಮಾಡಿರೋದೆ. ಎಡಿಟಿಂಗ್ ಅಲ್ಲೂ ಅವರು ನನಗೆ ಅವ್ರ ಸೀನಿಯರ್ ಆಗಿ ಕೆಲವೊಂದು ನನಗೆ ಹೇಳಿದ್ರು, ಇದು ಈ ತರ ವರ್ಕ್ ಆಗುತ್ತೆ, ಈ ತರ ಮಾಡೋಣ ಅಂತ. ಎಡಿಟರ್ ಅಂದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಅಲ್ಲಿ ಏನಿತ್ತು ಅದನ್ನ ನಾವು ಶೂಟ್ ಮಾಡಿದ್ವಿ. ಶೂಟ್ ಆದ್ಮೇಲೆ ಟೆಕ್ನಿಷಿಯನ್ ಈಗ ಎಡಿಟಿಂಗ್ ಅಲ್ಲಿ ಶ್ರೀಕಾಂತ್ ಅವರಿಂದ ಹಿಡಿದು ಡಿ ಎಲ್ಲಿ ಕಿಶೋರ್ ಇಂದ ಹಿಡಿದು ಏನೇನ್ ಬೇಕು ಈ ಸೀನ್ಗೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರೆಲ್ಲರೂ ಹೆಲ್ಪ್ ಮಾಡಿ ಫೈನಲಿ ಆ ತರ ಎಲ್ರದ್ದು ಸೇರಿ ಅದನ್ನ ಸ್ಕ್ರಿಪ್ಟ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದು ನಾವು ಮಾಡಿದೀವಿ ಮಾಡಿದೀರಾ. ಓಕೆ. ಆಮೇಲೆ ಇನ್ನೊಂದು ಏನಂದ್ರೆ ಕೊನೆ ಒಂದೆರಡು ಕ್ವಶನ್ ಆಮೇಲೆ ರ್ಯಾಪಿಡ್ ಫೈರ್ ಹೋಗೋಣ. ಏನಂದ್ರೆ ಕ್ಯಾಮ್ರಾ ಮೂವ್ಮೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ತುಂಬಾ ಏನೋ ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡಿದ್ದಾರೆ ಅಂತ ನನ್ಗನ್ಸು. ಏನಂದ್ರೆ ಕ್ಯಾರೆಕ್ಟರ್ಸ್ ಗಳನ್ನ ಎಲ್ಲೋ ಒಂದ್ ಕಡೆ ಹತ್ರದಿಂದ ಅಂದ್ರೆ ನೋಡ್ದಿರಾ ಅಬ್ಸರ್ವ್ ಮಾಡ್ತಿರೋ ತರ ಅನ್ಸುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಆಡಿಯನ್ಸ್ ಕೇಳ್ತಾ ಇದ್ದೀರಾ, ಜಡ್ಜ್ ಮಾಡಬೇಡಿ, ಅಬ್ಸರ್ವ್ ಮಾಡಿ ಅಂತ ಅಲ್ವಾ? ಅದೇ ಸೂಚನೆ ಕೊಡ್ತಿದ್ದೀರಾ ಹಿಂಗೆ? ಯಾಕಂದ್ರೆ ನಾವು ಒಂದು ಪ್ರೊಡ್ಯೂಸರ್ ನಮಗ್ ಬಂದು ಇಷ್ಟಲ್ಲೇ ಮಾಡಿ ಅಷ್ಟಲ್ಲೇ ಮಾಡಿ ನಾವು ಮೊದಲೇ ಒಂದ್ ಬಜೆಟ್ ಅನ್ಕೊಂಡಿದ್ವಿ. ಪ್ರೊಡ್ಯೂಸರ್ ನಮ್ಗೆ ಎಲ್ಲದಕ್ಕೂ ಸಹಕರಿಸಿದ್ದಾರೆ. ನಾವು ಒಂದ್ ಇದ್ರಲ್ಲಿ ಹೋದಾಗ ಹೌದು ಗೊತ್ತು ನಾವು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡಿಲ್ಲ, ಬಟ್ ದೊಡ್ಡ ಸಂದೇಶ ಇಟ್ಕೊಂಡು ಸಿನಿಮಾ ಬರ್ತಾ ಇದೀವಿ. ಈ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ನೀವು ಹೇಳಿದಂಗೆ ಇಲ್ಲಿ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಇಲ್ಲ. ಒಂದು ಚಿಕ್ಕ ಬಜೆಟ್ ಆದ್ರೂ ಒಂದ್ ದೊಡ್ಡ ಸಂದೇಶ ಇಟ್ಕೊಂಡ್ ಬರ್ತಾ ಇದೀವಿ. ಒಂದ್ ದೊಡ್ಡ ಸಿನಿಮಾನೇ ಮಾಡಿದ್ವಿ. ಸಿನಿಮಾ ನೋಡ್ಕೊಂಡು ಆಚೆ ಬಂದು ಅನ್ಸುತ್ತೆ ಗುರು ಯಾವ್ದು ಉಳಿಯಲ್ಲ, ಬಜೆಟ್ ಇತ್ತೋ ಇಲ್ವೋ, ಸ್ಟಾರ್ ಇತ್ತೋ, ಆ ತರ ಫೈಟ್ ಇತ್ತು, ಏನು ಉಳಿಯಲ್ಲ, ಎಂತ ಸಿನಿಮಾ ಅನ್ನೋ ತರ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದೆ ಅನ್ಕೊಂಡು ಜನ ಹೊರಗಡೆ ಬರ್ತಾರೆ ಮೇಡಮ್. ಸೊ ಅದನ್ನ ಅಚ್ಚುಕಟ್ಟಾಗಿ ನಮ್ ಬಜೆಟ್ಗೆ ನಮ್ ಕತೆ ಹೆಂಗ್ ಕೇಳಿದ್ರೆ ಅದನ್ನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ. ಇವಾಗ ನಿಮ್ 3 ಜನಕ್ಕೆ ಪ್ರಶ್ನೆ ಏನಂದ್ರೆ, ಡೈರೆಕ್ಟರ್ನ ಬಿಟ್ಟು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಜನರು ನೀವು ಹೇಳ್ಬೇಕು. ಹೇಳ್ತೀನಿ ಕ್ಯಾರೆಕ್ಟರ್ಸ್ ಗಳನ್ನ ಜನರು ಅಂದ್ರೆ ಅರ್ಥ ಮಾಡ್ಕೋಬೇಕಾ ಅಥವಾ ಫಾರ್ ಎಕ್ಸಾಂಪಲ್ ಅವ್ರು ಜಡ್ಜ್ ಮಾಡ್ಬೇಕಾ? ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕಾ, ಜಡ್ಜ್ ಮಾಡ್ಬೇಕಾ? ಇಲ್ಲ, ಎರಡನ್ನೂ ಮಾಡ್ಬೇಕಂತ ಅನ್ಸುತ್ತೆ. ಅರ್ಥ ಮಾಡ್ಬೇಕು, ಜಡ್ಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದೇ ಪಾತ್ರ ಇದನ್ನ ಎರಡು ಒಬ್ರಿಗೆ ಹೇಳ್ತೀರ. ನನ್ನ ಪಾತ್ರನ ಜಡ್ಜ್ ಮಾಡ್ಬೇಕಾ, ಅಂದ್ರೆ ನಾನು ಓರ್ಲಾಗಿ ಈಗ ಹೇಳಲ್ಲ, ನನ್ನ ಅರ್ಥ ಮಾಡ್ಕೋಬೇಕಾ, ಜಡ್ಜ್ ಮಾಡ್ಬೇಕಾ ಅಂತ ಹೇಳಿ. ಇವ್ರ ಪಾತ್ರ ಅದು ಆಡಿಯನ್ಸ್ ಥಿಯೇಟರ್ ಕುತ್ಕೊಂಡು ನೋಡಿದಾಗ ಬಟ್ ಎರಡು ಇದೆ. ಒಂದೊಂದು ಪಾತ್ರ ಒಂದೊಂದರ. ನಾನು ಕ್ರೂಯಲ್ ಆಗಿದ್ರಿಂದ ಅವ್ರದ್ದು ಒಂಥರ ಇದೆಯಲ್ಲ, ನನ್ನ ಪಾತ್ರ ಜಡ್ಜ್ ಮಾಡ್ಬೇಕಾಗತ್ತೆ, ಅವ್ರ ಪಾತ್ರ ಅಂದ್ರೆ ಓರ್ಲಾಗಿ ಈ ತರ ಹೇಳ್ತಿರೋದು. ಪ್ರತಿ ಪಾತ್ರಕ್ಕೂ ಅದೇ ತರದ ಬೇರೆ ತರದ ಗುಣ ಲಕ್ಷಣಗಳಿದೆ. ಸೊ ಕೆಲವು ಪಾತ್ರ ಅಬ್ಸರ್ವ್ ಮಾಡ್ಬೇಕು, ಕೆಲವು ಪಾತ್ರನ ಜಡ್ಜ್ ಮಾಡ್ಬೇಕಾಗತ್ತೆ. ಆ ತರದಲ್ಲಿ ಬೇರೆ ಕ್ಯಾರೆಕ್ಟರ್ ಇದೆ. ಸರ್ ಹೇಳಿ ಸರ್, ಪ್ರಶ್ನೆ ಕೇಳಿದೆ. ಇವ್ರದ್ದು ಅಷ್ಟೇನಾ? ಶೋಭಿತಾ ಅವರೇ, ಸೇಮ್ ಅವ್ರು ಹೇಳ್ದಾಗೇನೆ ಅಂದ್ರೆ ಈಗ ನಂದೇ ಪಾತ್ರ ಅಂತ ಹೇಳಿ ಬೋಲ್ಡ್ ಅಂತ ಹೇಳ್ತಾರೆ, ಬಟ್ ಆ ಮೂವಿ ಬಂದು ನೋಡಿದಾಗ ಆ ಪೇನ್, ಆಕೆ ಸ್ಟ್ರಗಲ್, ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಏನು ವಲ್ಗರ್ ಅಂತ ಏನು ಕಾಣಿಸಲ್ಲ. ಕಣ್ಣಲ್ಲಿ ಅದೇ ಕಣ್ಣೀರ್ ಹಾಕೊಂಡು ಹೊರಗಡೆ ಬರ್ತಾರೆ, ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ ಥಿಯೇಟರ್ ಇಂದ. ಮಾಡುವಾಗ ಬೇರೆ ಆಸ್ ಅನ್ ಆಕ್ಟರ್ ಮಾಡ್ಬಿಡ್ತೀವಿ. ಆಚೆ ಬಂದ್ರೆ ನಾವು ಮನುಷ್ಯರು ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಇನ್ನೊಬ್ರು ಉಮೇಶ್ ಬೈ ಅಂತ ಕೂಡ ಬಂದು ಹೇಳಿದಾಗ ಏನ್ ಬೈ ಇಷ್ಟೊಂದು ಕ್ರೂಯಲ್ ನೋಡ್ರಿ ಜನ ಅಂದ್ರೆ ಆತರ ಸೀನ್ಗಳು ಬರ್ದಿದ್ದಾರೆ. ಇವ್ರು ಹೇಳ್ದಂಗೆ ಸಮಾಜದಲ್ಲಿ ತರ ನಡೀತಾ ಇದ್ದಾರೆ, ಇನ್ನೆಷ್ಟು ಕ್ರಿಯಾಲಿಟಿ ಇರ್ಬೋದು. ನೋಡ್ರಿ, ಯಾರೋ ನಿನ್ನೆ ಯಾವ್ದೋ ನೋಡಿದ್ರೆ ಯಾರೋ ಮಗುನ್ ಸಾಯಿಸಿದಂತೆ, ಅವ್ನ ಯಾರೋ ಹೆಂಡತಿ ಸತ್ತಂತೆ, ಇಲ್ಲ ಯಾರೋ ಹೆಂಡತಿ ಓಡೋದಂತೆ ತುಂಬಾ ನಡೀತಿರೋದೇನಲ್ಲ. ಅದನ್ನೇ ಸಿನಿಮಾ ಬೇರೆ ತರ ಮಾಡಿ ತೋರಿಸಿದ್ವಿ. ಅದ್ಯಾವುದು ನಮ್ಗೆ ಬರೀ ನ್ಯೂಸ್ ತರ ಬರುತ್ತೆ, ಒಂದು ಫೋಟೋ ಹಾಕ್ಬಿಟ್ಟು ಅಷ್ಟೇ ನ್ಯೂಸ್ ಅಲ್ಲ. ಇದನ್ನ ನಾವು ಒರಿಜಿನಲ್ ಶೂಟ್ ಮಾಡಿ ಈ ತರ ಇದನ್ನ ಈಗ ಯಾರೋ ಹೆಂಡತಿ ಅವ್ನ ಜೊತೆ ಇವ್ರು ಓಡೋದಂತೆ, ಇವ್ರು ಜಗಳ ಓಡೋದಂತೆ, ಅದು ಯಾವ್ದೋ ಮಗು ನಂದಲ್ಲ ಅಂತ ಸಾಯಿಸಿದಂತೆ, ಅದೆಲ್ಲ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುದು. ಆ ತರದ್ದು ಕಥೆನೆ ಇದು ಕೆಂಡದ ಸೇರು. ಎಸ್, ಇದು ಫುಲ್ ಫನ್ ರ್ಯಾಪಿಡ್ ಫೈರ್. ನೀವು 4 ಜನ ಉತ್ತರ ಕೊಡಬೇಕು. ಸೆಟ್ ನಲ್ಲಿ ತುಂಬಾ ಸೈಲೆಂಟ್ ಯಾರು, ಹಾಗೇನೆ ಸಡನ್ ಆಗಿ ಮಾತು ಶುರು ಮಾಡೋರು ಯಾರು? ಸೈಲೆಂಟ್ ಇವರೇ ಅಂತ ಅನ್ಸುತ್ತೆ ಆಕ್ಚುಲಿ. ಇಲ್ಲೂ ಸೈಲೆಂಟ್ ಆಗಿರ್ತಾರೆ, ಜಾಸ್ತಿ ಮಾತಾಡೋದು ಡೈರೆಕ್ಟರ್ ಅಂತ ಅವರೇನಾ? ಮೋಹನ್ ಸೈಲೆಂಟ್ ಆಕ್ಚುಲಿ. ಓಕೆ. ಇನ್ನು ವಿಲೇಜ್ ಶೂಟ್ ನಲ್ಲಿ ಹೆಚ್ಚು ಎಂಜಾಯ್ ಯಾರು ಮಾಡಿದ್ರು, ಹಾಗೇನೆ ಮಸ್ಕಿಟೋಗೆ ಹೆಚ್ಚು ಸಫರ್ ಮಾಡಿದವರು ಯಾರು? ಮಸ್ಕಿಟೋ ಎಲ್ಲರೂ ಸಫರ್ ಮಾಡಿದ್ದಾರೆ, ಎಲ್ಲ ಅಷ್ಟೊಂದು ಎಂಜಾಯ್ನು ಎಲ್ಲರೂ ಮಾಡಿದ್ದಾರೆ ನನ್ನ ಪ್ರಕಾರ. ಎಲ್ರು. ಓಕೆ. ಡೈರೆಕ್ಟರ್ ಜಸ್ಟ್ ಒನ್ ಮೋರ್ ಟೇಕ್ ಅಂದ್ರೆ ಟೀಮ್ ಬಿಲೀವ್ ಮಾಡ್ತಾರಾ ಅಥವಾ ಇಂಟರ್ನಲ್ಲಿ ನಗ್ತಾರಾ? ಇಲ್ಲ, ಒಂದ್ ಮೋರ್ ಹೇಳಿದ್ರೆ ಇಂಟರ್ನಲ್ಲಿ ನಕ್ಕೋತಾರ ಅಥವಾ ಏನಾದ್ರು ಆತರ ನಗೋದೇನಿಲ್ಲ. ಸೀರಿಯಸ್. ಓಕೆ. ಸೀರಿಯಸ್ ಸೀನಲ್ಲಿ ಫಸ್ಟ್ ನಗು ಬರೋದು ಯಾರಿಗೆ? ಸೀರಿಯಸ್ ಮೋಹನ್ ನಗ್ಬೋದೇನೋ, ಕ್ಯಾಮ್ರಾ ಹಿಂದೆ ಇವರೆಲ್ಲ ನಗ್ಬೋದೇನೋ ಅಷ್ಟೇ, ಇನ್ಯಾರು ನಗ್ತಾರೆ. ಇನ್ಯಾರು ನಗೋದಿಲ್ವಾ? ಹಂಗೊಂದ್ ವೇಳೆ ನಕ್ಕಿದ್ರು ನಾನ್ ನಕ್ಕಿರ್ಬೋದು ಒಂದೆರಡು ಸತಿ ಎಲ್ಲ. ಡೋರು
ಬ್ರೇಕ್ ಟೈಮಲ್ಲೆಲ್ಲ. ಓಕೆ. ಇನ್ನು ಸರ್ ಕ್ಯಾರೆಕ್ಟರ್ಗೆ ಹೋಗೋದು ಈಸಿನಾ ಅಥವಾ ಆ ಕ್ಯಾರೆಕ್ಟರಿಂದ ಆಚೆ ಕಡೆ ಬರೋದು ಟಫಾ? ಕ್ಯಾರೆಕ್ಟರ್ಗೆ ಹೋಗೋದೇ ಈಸಿ, ಆಚೆ ಕಡೆಯಿಂದ ಬರೋದು ಟಫ್ ಏನಿಲ್ಲ, ನಂಗಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ನಂಗೆ ಸ್ವಲ್ಪ ಟಫ್ ಆಯಿತು. ಹೊರಗಡೆ ಬರೋದು ಟಫ್ ಆಯ್ತಾ? ಓಕೆ. ಸೆಟ್ನಲ್ಲಿ ಹೆಚ್ಚು ಫೋನ್ ಯೂಸ್ ಮಾಡ್ತಾ ಇದ್ದಿದ್ದು ಯಾರು? ಫೋನ್ ಇಲ್ಲ, ಇಲ್ಲ. ಆ ಥರ ಏನಿಲ್ಲ. ಯಾರು ಫೋನ್ಗೆ ಅಡಿಕ್ಟ್ ಆಗಿಲ್ಲ. ಓಕೆ. ಇನ್ನು ಮೇಕಪ್ ಹೆಚ್ಚು ಟೈಮ್ ತಗೊಳುತ್ತಾ ಅಥವಾ ರೆಡಿ ಆಗೋದಕ್ಕೆ ಟೈಮ್ ಬೇಕಾ? ಹೆಣ್ಮಕ್ಳಿಗೆ ಎಲ್ಲರೂ ರೆಡಿ ಆಗುತ್ತೆ, ಎರಡು ಎರಡು. ಓಕೆ. ಹೆಣ್ಮಕ್ಳಿಗೆ ಎಲ್ಲರೂ ಬೇಕು. ಮೇಕಪ್ ಲೈಟ್ ರೆಡಿ ಆಗೋದು ಬೇಗ. ಬೇಗ. ಓಕೆ. ಹೀರೋಯಿನ್ ರಿಯಲ್ ಲೈಫ್ ನಲ್ಲಿ ಕಾಮ ಅಥವಾ ಫುಲ್ ಆಟಿಟ್ಯೂಡಾ? ಎಲ್ಲ ತುಂಬಾ ಕಾಮ್ ಮೇಡಮ್, ಆಟೋಲ್ಲಿ ಯಾರಿಗೂ ಇಲ್ಲ. ತುಂಬಾ ಕಾಮ್. ತುಂಬಾ ಕಾಮ. ಓಕೆ. ಫಸ್ಟ್ ಟೇಕ್ ಓಕೆ ಆದ್ರೆ ಸೆಲೆಬ್ರೇಷನ್ ಅಥವಾ ಏನೋ ಡೌಟಾ? ಸೆಲೆಬ್ರೇಷನ್. ಓಕೆ. ಡೌಟ್ ಏನಿಲ್ಲ ತಾನೆ ಯಾರಿಗೂ? ಲಂಚ್ ಬ್ರೇಕ್ ಇಂಪಾರ್ಟೆಂಟಾ ಅಥವಾ ಶಾರ್ಟ್ ಓಕೆ ಆಗೋದು ಇಂಪಾರ್ಟೆಂಟಾ? ಶಾರ್ಟ್ ಓಕೆ ಆಗೋದೇ important. 4 ಗಂಟೆಗೆಲ್ಲ ಲಂಚ್ ಮಾಡಿದ್ವಿ. ನೋಡಿ ಅದೇ. ಸೊ ನಿಮ್ ಸೆಟ್ ನಲ್ಲಿ ಗಾಸಿಪ್ ಕಿಂಗ್ ಅಥವಾ ಕ್ವೀನ್ ಯಾರು? ಆ ಥರ ಏನಿಲ್ಲ. ಗಾಸಿಪೇ ಇಲ್ಲ ಮೇಡಮ್. ಗಾಸಿಪ್ ಇಲ್ಲ, ಮೆಚೂರ್ಡ್ ಎಲ್ರು. ಡೈರೆಕ್ಟರ್ ಗಾಸಿಪ್. ಇವಾಗ ಹಾನೆಸ್ಟ್ ಆಗಿ ಹೇಳ್ಬೇಕು, ಡೈಲಾಗ್ ಯಾರು ಜಾಸ್ತಿ ಮರಿತಾ ಇದ್ರು? ನಮ್ ಮಾಡುವಾಗ ಯಾರು ಮರ್ತಿಲ್ಲ, ಯಾರು ಬೇರೆಯವ್ರಿಗೆ ಗೊತ್ತಿಲ್ಲ. ನಮ್ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ. ಇವರು ಮರಿತಿರ್ಲಿಲ್ಲ, ನಾನು ಮರಿತಿರ್ಲಿಲ್ಲ, ಭೂಮಿಯವರು ಮರಿತಿರ್ಲಿಲ್ಲ, ಯಶು ಮರಿತಾರ. ಯಾರು ಮರಿತಾ ಇರಲಿಲ್ಲ. ಓಕೆ. ಆಮೇಲೆ ಡೈರೆಕ್ಟರ್ ಸ್ಟ್ರಿಕ್ಟಾ ಅಥವಾ ಸೀಕ್ರೆಟ್ಲಿ ಕೂಲಾ? ಸೀಕ್ರೆಟ್ಲಿ ಕೂಲ್ ಅನ್ಸುತ್ತೆ. ಸ್ಟ್ರಿಕ್ಟ್ ಇದಾರ, ಇವಾಗ ಸ್ಟ್ರಿಕ್ಟ್ ಅಂದ್ರು, ಸೀಕ್ರೆಟ್ಲಿ ಕೂಲಾ? ನಿಮ್ಗೆ? ಸೆಟ್ ಅಲ್ಲಿ ಇರುವಾಗ ಹೇಗ್ ಬೇಕೋ ಹಾಗಿದ್ದಾರೆ, ಹೊರಗಡೆ ಫ್ರೆಂಡ್ಲಿ. ಓಕೆ. ಓಕೆ, ಸರಿ. ಸ್ಕ್ರೀನ್ ಅಲ್ಲಿ ಸೀರಿಯಸ್ ಸ್ಟೋರಿ ಮಾಡ್ತೀರಾ ಅಥವಾ ಆಫ್ ಸ್ಕ್ರೀನ್ ಅಲ್ಲಿ ಫುಲ್ ಕಾಮಿಡಿನಾ? ಹೌದು, ಆಫ್ ಸ್ಕ್ರೀನ್ ಫುಲ್ ಕಾಮಿಡಿ. ನಮ್ ಪಿಕ್ಚರ್ ಇದ್ದಿದ್ ಕತೆಗೂ ನಾವು ಹೊಡೆ ಇರ್ದಿದ್ದಕ್ಕೂ ಸಂಬಂಧನೇ ಇರ್ತಾ ಇರಲಿಲ್ಲ. ಇವಾಗ ನಿಮ್ ಇಷ್ಟು ಜನಕ್ಕೆ ತುಂಬಾ ಅಂದ್ರೆ ಕಾಡಿರೋ ಕ್ಯಾರೆಕ್ಟರ್ ಯಾವ್ದು? ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಯಾವ್ದು ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ಇವ್ರದ್ದು ತುಂಬಾ ಕಾಡುತ್ತೆ ಕ್ಯಾರೆಕ್ಟರ್. ಭೂಮಿ ಅವ್ರದ್ದು ಇಷ್ಟ ಆಗುತ್ತೆ. ನಿಮ್ಗೆ ಸರ್? ಶೋಭಿತಾ ಮೇಡಮ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ನನ್ಗೆ ತುಂಬಾ ಕಾಡೋ ಪಾತ್ರ. ಶೋಭಿತಾ ಅವ್ರದ್ದು. ನಿಮ್ಗೆ ಕಾಡೋ ಪಾತ್ರ ಯಾವ್ದು? ಅವ್ರದ್ದು ಇಷ್ಟ ಆಯ್ತು. ಕಾಡೋ ಪಾತ್ರ ಯಾವ್ದಾದ್ರು ಒಂದು? ಎರಡು ಅವ್ರದ್ದೇನಾ? ಅಯ್ಯೋ, ಐ ಥಿಂಕ್ ಎಲ್ರಿಗೂ ಇವ್ರ ಪಾತ್ರನೇ ಕಾಡುತ್ತೆ. ಭೂಮಿ ಅವ್ರು ಇಷ್ಟ ಆಗುತ್ತೆ, ಯಾಕೆಂದ್ರೆ ಅದು ಪಾತ್ರ ನಿಮ್ಮನ್ನ ಮುಗ್ಧವಾಗಿರೋ, ಆಮೇಲೆ ನಿಮಗೆ ಏನ್ ಮಾಡ್ಬೇಕು ಲೈಫ್ ಅಲ್ಲಿ ಅಂತ ಹೇಳ್ತಾ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್. ಅಂಡ್ ಪ್ರತಿಮಾ ಕ್ಯಾರೆಕ್ಟರ್ ಕೂಡ ಹಾಗೆ. ಪ್ರತಿಮಾ ಕ್ಯಾರೆಕ್ಟರ್. ಓಕೆ. ಹೌದು. ಅಂದ್ರೆ ಇವಾಗ ನೀವುಗಳು ಹೇಳಿದ್ರೆ ಇವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ, ಕಾಡುತ್ತೆ. ಆಡಿಯನ್ಸ್ಗೂ ಕೂಡ ಸೇಮ್ ಅದೇ ಪರ್ಸ್ಪೆಕ್ಟಿವ್ ಆಗ್ಬೋದು ಅಂತ. ಓಕೆ. ಒಂದ್ ಕ್ಯಾರೆಕ್ಟರ್ ಮೇಲೆ ಕೋಪ ಬರುತ್ತೆ, ಹರೀಶ್ ಅವ್ರ ಕ್ಯಾರೆಕ್ಟರ್ ಮೇಲೆ ಕೋಪ ಬರುತ್ತೆ, ಯಶ್ ಶೆಟ್ಟಿ ಅವ್ರ ಹೊಡಿಬೇಕು ಅಂತ ಅನ್ಸುತ್ತೆ. ಪೊಲೀಸ್ ಆದ್ರೂ ಕೂಡ ಬೇಕೋತಾರೆ. ಎಸ್. ಆಮೇಲೆ ಅದು ಸಾಧು ಕೋಕಿಲ ಸರ್ ಒಂದು ಹಾಡಾಡಿದ್ದಾರೆ ಅನ್ಸುದಲ್ಲ, ಅದು ಅವ್ರ ಪ್ರಾಬಬ್ಲಿ ಅವ್ರ ವಾಯ್ಸ್ ನಲ್ಲಿ ಅದೊಂಥರ ಎಮೋಷನಲ್ ತುಂಬಾ ಟಚ್ ಆಯ್ತು ಅನ್ಸುತ್ತೆ. 17ನೇ ತಾರೀಕು ಬರ್ತಾ ಇದ್ದೀರಾ, ಕೆಂಡದ ಸೆರಗು. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದಷ್ಟು ಪಾಸಿಟಿವ್ ವೈಬ್ಸ್ ಇದೆ ನಿಮ್ಗಳಲ್ಲಿ. ಸೊ ಜನ ಈ ಸಿನಿಮಾವನ್ನ ಥಿಯೇಟ್ರಿಗೆ ಯಾಕೆ ಬಂದು ನೋಡಬೇಕು? ಆ್ಯಕ್ಚುಲಿ ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಬಟ್ ನೀವು ಒಂದು ಮಾತು ನಮ್ಮ ಆಡಿಯನ್ಸ್ ಕೇಳ್ಬಿಡಿ ಒನ್ ಲೈನಲ್ಲಿ. ಅಲ್ಲ, ನಮ್ಗೆಲ್ರಿಗೂ ಗೊತ್ತಿರೋ ಕತೆ. ಈಗ ನಾವು ಸಿನಿಮಾ ಟ್ರೈಲರ್ ನೋಡಿದ್ರೆ ನಿಮ್ಗೊಂದು ಕತೆ ಒಂದು ಔಟ್ಲೈನ್ ಗೊತ್ತಾಗುತ್ತೆ, ಆಕ್ಚುಲಿ ಸಿನಿಮಾದ ಔಟ್ಲೈನ್. ಬಟ್ ಅದು ಹೆಂಗೆ ಅಂತ ಹೇಳಿರೋದೇ ಸಿನಿಮಾ ಇದಾಯ್ತಾ. ಅಂದರೆ ನಮ್ಮ ಸುತ್ತಮುತ್ತ ಏನು ನಡೀತದೋ ಅದನ್ನೆಲ್ಲ ಕ್ಲೀನಾಗಿ ತಗೊಂಡು ಮಾಡಿರೋದು. ಆ ಥರದೊಂದು ಸಿನಿಮಾ ಆಗಿರೋದ್ರಿಂದ ಖಂಡಿತ ಬೇರೆ ಥರದ ಫೀಲ್ ಕೊಡುತ್ತೆ. ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಈ ಥರ ಈ ಏನು ಸೆಕ್ಸರ್ ವರ್ಕರ್ ಅಂತ ಹೇಳ್ತೀವೋ ಅವ್ರ ಬಗ್ಗೆ ಒಂದು ತಲೆಯಲ್ಲಿ ವಿಚಾರ ಓಡ್ತಾ ಇರುತ್ತೆ. ಅವ್ರದ್ದು ಅವ್ರದ್ದು ಈ ಥರದ್ದು ಹಿಂಗ. ಆಮೇಲೆ ನಮ್ಮ ಕಣ್ಣು ಮುಂದೆ ಆ ಥರದ್ದೆಲ್ಲ ನಡೀತಾ ಇದ್ರೆ ಅದನ್ನ ತಡಿಯೋಣ ಅನ್ನೋ ಫೀಲ್ ನಮಗೂ ಈ ಸಿನಿಮಾ ನೋಡಿದ್ರೆ, ಇಲ್ಲ ಅದು ಬೇಡ, ಅಥವಾ ಆ ಥರದ್ದು ಮನೆ ಮಕ್ಕಳು ಯಾರು ಸಿಕ್ಕಿದ್ರೆ, ಎಲ್ರಿಗೂ ಅಲ್ಲ, ದುಡ್ಡಿರೋರು ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದು ಸಿಕ್ಕಿದ್ರೆ ಅಂಥ ಮನೆ ಮಕ್ಳಿಗೆ ಎಜುಕೇಶನ್ ಕೊಡ್ಬೋದು. ಗೊತ್ತಿಲ್ಲ, ನಾಳೆ ಫೀಲ್ ಆಗ್ಬೋದು ಮನಸ್ಸಲ್ಲಿ. ದುಡ್ಡಿರುತ್ತೆ, ಏನು ಮಾಡ್ಬೇಕಂತ ಗೊತ್ತಿರಲ್ಲ ಕೆಲವರಿಗೆಲ್ಲ ಅಲ್ವಾ. ಇಲ್ಲ, ಆ ಥರದ ಮನೆ ಮಕ್ಳು ತಂದು ಎಜುಕೇಶನ್ ಕೊಡೋಣ, ಆ ಥರದ್ದು ಏನು ಹುಡ್ಕೋದೇನು ಕಷ್ಟ ಇಲ್ಲ. ರಾಕಿಗೆ ಫೋನ್ ಮಾಡಿದ್ರೆ ಸುಮಾರು ಜನ ತೋರಿಸ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿಲ್ವ ನೀವು ಆ ಕತೆಗೋಸ್ಕರ ಅಲ್ಲ, ಕತೆ ಬರ್ದಾದ್ಮೇಲೆ ಸಿನಿಮಾ ಮಾಡಕ್ಕೆ ಕೊಟ್ಟಾಗ ಏನಾದ್ರು ಬೇಕಾ ಅಂತೇಳಿ ಮಾಡಿರೋದು. ಸೊ ಆ ಥರದ ಮನೆ ಮಕ್ಳಿಗೆಲ್ಲ ಎಜುಕೇಶನ್ ಆ ಥರದ್ದೇನೋ ಒಂದು ಆಗ್ಬೇಕು, ಜೀವನದಲ್ಲಿ ಚೇಂಜ್ ಓವರ್ ಆಗ್ಬೇಕಲ್ಲ. ಆ ಥರದ್ದು ಕಾಡುತ್ತೆ ಸಿನಿಮಾ, 100% ಕಾಡುತ್ತೆ. ಒಳ್ಳೆ ಮೆಸೇಜ್ ಅಂತೂ ಇಟ್ಟಿದ್ದೀರಾ. 100%. ಸರ್, ತಾವು ಒಂದು ಮಾತು ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ, ಪ್ರೀತಿಯಿಂದ ಕರೀರಿ. ಮೇಡಮ್, ನಾನು ಈ ಸಿನಿಮಾ ಮಾಡೋಕ್ಕೆ ಉದ್ದೇಶ ಮೇನು ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಸಮಾಜಕ್ಕೆ ಅಂತ. ಒಂದು ಒಳ್ಳೆ ಸಂದೇಶ. ಈಗ ನಾವು ಒಂದು ಬರೇ ರೌಡಿಸಮ್ ಆ ಥರ ಇದನ್ನು ಕೆಲವೊಂದು ರಿವ್ಯೂಗಳು ಕೊಡ್ತಾರೆ ಬಂದು, ಬರೀ ಬಡಿ ಇದೆ, ಕೆಟ್ಟ ಮಾತು ಮೆಸೇಜ್ ಇಲ್ಲ ಅಂತ. ಸರಿ, ಮೆಸೇಜ್ ಇರೋ ಸಿನಿಮಾನ ಪ್ರೋತ್ಸಾಹ ಮಾಡಿ.
ಯಾವುದೋ ಒಂದು ಕೆಲಸನ ಕಮೆಂಟ್ ಮಾಡುವಾಗ ಇನ್ನೊಂದು ಒಳ್ಳೆ ಕೆಲಸನೂ ಕಮೆಂಟ್ ಮಾಡಬೇಕಲ್ಲ ಒಳ್ಳೆ ರೀತಿಯಲ್ಲಿ. ಬನ್ನಿ ಸಿನಿಮಾ ನೋಡಿ, ನಿಮಗೆ ಮೆಸೇಜ್ ಸಿಕ್ಕಿಲ್ಲ ಅಂದಾಗ ನೇರವಾಗಿ ನಮ್ಮನ್ನು ಪ್ರಶ್ನೆ ಮಾಡಿ. ಒಂದು ಒಳ್ಳೆ ಕಂಟೆಂಟ್ ನಿಮ್ಮ ಸುತ್ತಮುತ್ತ ನಡೀತಿರೋ ವಿಷಯಗಳೇ, ಏನೋ ಹೊರಗಡೆಯಿಂದ ಏನೋ ಬೇರೆ ಗ್ರಹಗಳಲ್ಲಿ ನಡೀತಿರೋ ವಿಷಯ ಅಲ್ಲ, ನಿಮ್ಮ ಸುತ್ತಮುತ್ತ ನಡೀತಿರೋ ಕಥೆಗಳು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತಪ್ಪದೆ ಮಹಿಳೆಯರು ನೋಡಲೇಬೇಕಾದದ್ದೊಂದು ಸಿನಿಮಾ. ಮಹಿಳೆಯರೆಲ್ಲ ಗಂಡಸರೇ ನೋಡೋದು ಮಹಿಳೆಯರ ಜೊತೆ. ಹೌದು ಪ್ರತಿಯೊಬ್ಬ ಹೆಣ್ಮಕ್ಳು ನೋಡ್ಲೇಬೇಕು ಅಂತ. ಹೌದು ಮೇಡಮ್. ಎಲ್ರೂ ಅದು ನೋಡ್ತಾರೆ. ಒಂದು ವೇಷಗ್ರಹದಲ್ಲಿ 10 ಜನ ವೇಶ್ಯರಿದ್ರೆ ಅಲ್ಲಿ 100 ಜನ ಗಂಡ್ಮಕ್ಳು ವೇಶ್ಯ ಆಗಿರ್ತಾರೆ, ಗಂಡು ವೇಶ್ಯರು. ಆ ಥರ ಅಂದ್ರೆ 10 ಜನ 100 ಜನ ಬಂದು ಹೋಗ್ತಾರೆ, ನೀನು ವೇಶ್ಯನೇ ಇಲ್ವಾ? ಸೊ ಈ ಒಂದು ಇದ್ರ ಮೇಲೆ ಹೆಣ್ಣಷ್ಟೇ ವೇಶ್ಯ ಇಲ್ಲ, ಗಂಡು ಕೂಡ ವೇಶ್ಯ. ಯಾಕಂದ್ರೆ ಸಮಾಜದಲ್ಲಿ ಇಬ್ರು ಮಾಡಿರೋ ತಪ್ಪು 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಹೌದು. ಆದ್ರೆ ಆ ಪದನೆ ಒಬ್ಬಳಿಗೆ. ಅಂದ್ರೆ ಜಗತ್ತಲ್ಲಿರೋ ಎಲ್ಲಾ ಪದನೆಗಳನ್ನು ಒಪ್ಕೊಂಡಿದ್ದಲ್ದೇನೆ ಈಗ ನನ್ನ ಜೊತೆ ನೀನು ತಪ್ಪು ಮಾಡ್ತೀಯ, ಆ ತಪ್ಪನ್ನ ನೀನು ತಗೋಬೋದು ಇಲ್ವಾ, ನಿನ್ಗಷ್ಟೇ ವಿಷಯ ಅನ್ನೋದಾದ್ರೆ ಅದು ಹೆಂಗೆ ಅನ್ನೋದನ್ನ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದೆ ಮೇಡಮ್. ಆ ಸಿನಿಮಾ ನೋಡ್ರೆ ಆಡಿಯನ್ಸ್ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮೈಂಡಲ್ಲಿ ಹಾಕೊಳ್ಳದೆ ಬಂದು ಈ ಸಿನಿಮಾನ ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮಗೆ ನಮ್ಮ ಸಿನಿಮಾ ಖುಷಿ ಕೊಡುತ್ತೆ. ಶೋಭಿತ್ ಅವರೇ, ಏನು ಈ ಟೈಮಲ್ಲಿ ಈ ಥರ ಮೂವಿ ಕೊಟ್ಟಿದ್ದಾರೆ ಅಂತ ಎಷ್ಟೋ ಜನ ಅನ್ಬೋದು. ಬಟ್ ನಮ್ಮ ಡೈರೆಕ್ಟರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿಲಿ. ಅಂದರೆ ನನ್ನ ಅನಿಸಿಕೆ ಪ್ರಕಾರ ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಕಾಣಲ್ಲ, ಹೊರಗಡೆ ಮುಖವಾಡದ ಜೀವನ ನಡೆಸ್ತಾ ಇದ್ದಾರೆ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಲೈಫ್ ಸೇವ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಎಷ್ಟೋ ಜನ ಸೇವ್ ಮಾಡಿ ಆಶ್ರಮದಿಂದ ತರೋದು ಆ ಥರ ಏನೋ ಸೇವ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಸ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಟ್ಟಿಗೆ ಮಾತಾಡಿ ನಂಗೆ ಖುಷಿ ಆಯಿತು. ಬಿಕಾಸ್ ನೀವು ಇವಾಗ ಹೇಳ್ತಾರೋ ಪ್ರಕಾರ ನೋಡೋದಾದರೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಆ್ಯಂಡ್ ಎಲ್ರಿಗೂ ಕೂಡ ಒಂದು ಎಜುಕೇಟ್ ಮಾಡುತ್ತೆ ಈ ಸಿನಿಮಾ, ಈ ಸ್ಟೋರಿ ಎಜುಕೇಟ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಪ್ರಾಬಬ್ಲಿ ಎಲ್ಲರೂ ಕೂಡ ನೋಡ್ಬೋದಂಥ ಸಿನಿಮಾ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. Thank you. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕೆಂಡದ ಸೆರಗು ಸಿನಿಮಾ ತಂಡದವರ ಮಾತುಗಳು. ಏಪ್ರಿಲ್ 17ರಂದು ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.